ಈ ದರೆಯಲ್ಲಿ ಒಂದೊಂದು ಯುಗಗಳು 4 ಬಾರಿ ಸೇರಿದಾಗ ಅದನ್ನು ಒಂದು ಚತುರ್ಯುಗ ಎಂದು ಕರೆಯುತ್ತಾರೆ. ಒಂದೊಂದು ಚತುರ್ಯುಗಗಳು 71 ಬಾರಿ ಸೇರಿದಾಗ ಅದು ಒಂದು ಮನ್ವಂತರ ಎಂದೆನಿಸಿಕೊಳ್ಳುತ್ತದೆ. ಅದೇ ರೀತಿ ಒಂದೊಂದು ಮನ್ವಂತರಗಳು 14 ಮನ್ವಂತರಗಳಾದಾಗ ಒಂದು ಕಲ್ಪ ಎಂದೆನಿಸಿಕೊಳ್ಳುತ್ತದೆ. ಒಂದು ಕಲ್ಪ ಕಳೆದರೆ ಮಾತ್ರ ಬ್ರಹ್ಮನಿಗೆ ಒಂದು ದಿನ ಎಂದೆನಿಸಿಕೊಳ್ಳುತ್ತದೆ. ಯಾಕೆ ಬಲ್ಲೆಯ? ಈ ಹಿಂದೆ ಹೋದ ಕಲ್ಪದಲ್ಲಿ ಪ್ರಳಯ ಎನ್ನುವುದಾದಾಗ ನಮ್ಮ ತ್ರಿಮೂರ್ತಿಗಳ ಜನನವೂ ಆಯಿತು. ಆ ಕಾಲಕ್ಕೆ ನಮ್ಮ ಜನನಿ ಕಾರಣಕರ್ತರು ಎನ್ನುವುದಾಗಿ ನಮ್ಮಲ್ಲಿ ತರ್ಕಿಸುತ್ತಿರುವಂತಹ ಸಂದರ್ಭದಲ್ಲಿ ಕೇಳಿ ಬಂದದು ಪ್ರಣಮಾರ್ಗದ ನಿನಾದ, ಅಕಾರ ಉಕಾರ ಮಕಾರಗಳಿಂದ ಕೂಡಿದ ಓಂಕಾರ ನಿನಾದ. ಅದನ್ನೇ ಸ್ತೌಕ್ಯವೆಂದು ಪರಿಗಣಿಸಿದಾಗ ತಾಯಿ ಆದಿಮಾಯ ದರ್ಶನವಾಯಿತು ಅಲ್ವಾ? ಮಾತೆಯಲ್ಲಿ ನಾವು ಆಡಿದಂತ ಮಾತು, ಅಮ್ಮ ತೋರುವಂತ ಜಲರಾಶಿಯ ಧರ್ಮದಲ್ಲಿ ನಮ್ಮನ್ನ ಸಾನುರಾಗದಿಂದ ಹೊರೆಯುವುದಕ್ಕೆ ನೀನಿಲ್ಲದೆ ಅನ್ಯರಿದ್ದಾರೆ ತಾಯಿ. ಹಾಗಾಗಿ ಅಜ್ಞಾನ ಎಂಬ ಅಂಧಕಾರದಲ್ಲಿ ತೊಡಲಾಡುತ್ತಿರುವಂತ ನಮಗೆ ಸುಜ್ಞಾನ ಎಂಬ ಸುದೇನಿತ್ತು ನಿನ್ನ ಪಥ ಏನೇನು ತಿಳಿಸಬೇಕೆಂದು ಹೇಳಿದಾಗ ಮಾತೆಯೇ ಆಡಿದಂತಹ ಮಾತು, ಮಕ್ಕಳೇ ಹೋದ ಕಲ್ಪದ ಲಯವಾದ ಪ್ರಪಂಚವ ಹೋದರಿಂದ ಕೃತಿಸಬೇಕು ಎನ್ನುವುದಾಗಿ ಹೇಳಿದವಳಿದ್ದಾಳೆ, ಮಾತೆಯನ್ನು ಹೇಳಿದ್ದಾಳೆ. ಹಾಗಾದ್ರೆ ಯಾರ್ಯಾರಿಗೆ ಯಾವ ಕಾಯಕ ಎನ್ನುವುದಾಗಿ ಮಾತೆಯೇ ಹೇಳಿದ್ದಾಳೆ, ಅಮ್ಮನೇ ಸೂಚಿಸಿದ್ದಲ್ವಾ? ಹೌದು. ಹೇಗೆ ಶ್ವೇತವರ್ಣದಿಂದ ಕೂಡಿದವನಿಗೆ ಬ್ರಹ್ಮ ಎನ್ನುವುದಾಗಿ, ಹಿಡಿಯುವುದಕ್ಕೆ ಬ್ರಹ್ಮದಂಡ, ಇರುವುದಕ್ಕೆ ಸತ್ಯಲೋಕ ಅಲ್ವಾ? ಮಾಡುವಂತ ಕಾರ್ಯ ಸೃಷ್ಟಿಸುವ ಕಾರ್ಯ. ಇನ್ನು ನೀಲವರ್ಣದಿಂದ ಕೂಡಿದವನಿಗೆ ವಿಷ್ಣು ಎನ್ನುವುದಾಗಿ, ಹಿಡಿಯುವುದಕ್ಕೆ ಚಕ್ರ, ಇರುವುದಕ್ಕೆ ಸ್ಥಳ ವೈಕುಂಠ ಎನ್ನುವುದಾಗಿ ಮಾಡುವ ಕಾರ್ಯ ಪಾಲನಾಕಾರಿ. ಹೌದು ಅಲ್ವಾ? ಇನ್ನು ನನಗೆ ಶ್ವೇತವರ್ಣ ನೀಲವರ್ಣ ಮಿಶ್ರಿತಾದ ನನಗೆ ಈಶ್ವರ ಎನ್ನುವುದಾಗಿ ನಾಮಕರಣವನ್ನು ಇಟ್ಟಿದ್ದಾಳೆ ಅಲ್ವಾ? ಹಿಡಿಯುವುದಕ್ಕೆ ಪೀನಾಕ, ಇರುವುದಕ್ಕೆ ಕೈಲಾಸ, ಮಾಡುವ ಕಾರ್ಯ ಕಾಲವರೆಗೂ ಲಯಗೊಳಿಸುವಂತಹ ಮಾಡ್ತಾ ಇದ್ದೀರಿ. ಖಂಡಿತ 3 ಮೂರ್ತಿಗಳು ಮಾತೆ ಆದೇಶದಂತೆ ನಮ್ಮ ಕಾರ್ಯವನ್ನು ಮಾಡುತ್ತಾ ಬಂದವರು ನಾವಿದ್ದೇವೆ. ಅದೇ ರೀತಿ ಇಂದು ನನ್ನಲ್ಲಿ ಯೋಚಿಸುವುದು, ನನ್ನ ಭಕ್ತರನ್ನು ನೋಡಿದೀಯ, ನನ್ನನ್ನು ಅನೇಕ ನಾಮದಿಂದ ಕೊಂಡಾಡುತ್ತಾ ಇದ್ದಾರೆ, ಭಜಿಸ್ತಾ ಇದ್ದಾರೆ. ಹೇಗೆ? ಈ ಹಿಂದೆ ಗಂಗೆಯನ್ನು ನಾನು ಶಿರದಲ್ಲಿ ಧರಿಸಿಕೊಂಡಿದ್ದರಿಂದ ಗಂಗಾಧರ ಎಂಬ ನಾಮದಿಂದ ನನ್ನನ್ನು ಕೊಂಡಾಡುತ್ತಾ ಇದ್ದಾರೆ. ಅಷ್ಟು ಮಾತ್ರವಲ್ಲ, ಈ ಹಿಂದೆ ಸಮುದ್ರ ಮಥನದ ಕಾಲದಲ್ಲಿ ಮೊದಲಾಗಿ ಉದ್ಭವಿಸಿದ್ದು ಆಲಾಲ ವಿಷ. ಅದರಿಂದ ಲೋಕಕ್ಕೆ ಕೆಡುತ್ತಾಗಬಹುದು ಎನ್ನುವುದಾಗಿ ಯೋಚಿಸಿದ್ದ ನಾನು ಆ ವಿಷವನ್ನ ಪಾನ ಮಾಡಿದವನಾಗಿದ್ದೇನೆ. ಆ ಕಾಲಕ್ಕೆ ನೀನೇ ಬಂದು ನನ್ನ ಗಂಟಲಲ್ಲಿ ವಿಷಯವನ್ನು ಸ್ಥಿರವಾಗಿ ಮಾಡಿದವಳಿದ್ದೀಯ, ನಿಲ್ಲಿಸಿದವಳಿದ್ದೇನೆ. ಖಂಡಿತ ನೀಲಕಂಠ ಎನ್ನುವುದಾಗಿ ನಿಮ್ಗೆ ಹೆಸರು ಬಂತ? ಹೌದು. ಗಂಜನ್ನು ಉಂಡಿದರಿಂದ ನಂಜುಂಡೇಶ್ವರ ಎನ್ನುವುದಾಗಿ ಭಕ್ತರು ನನ್ನನ್ನು ಕರೆಯುತ್ತಿದ್ದಾರೆ. ಆದರೆ ನನ್ನ ಕುರಿತಾಗಿ ಹೇಳೋದ ಸರಿ ಇಲ್ಲವೇ ಇಲ್ಲ. ಯಾಕೆ? ನಿನ್ನ ಕುರಿತಾಗಿ ಹೇಳಬೇಕು. ನನ್ನ ಕುರಿತು? ಹೌದು. ಏನು ಸ್ವಾಮಿ? ಈ ಹಿಂದೆ ದಕ್ಷ ಪ್ರಜಾಪತಿಯ ಮಗಳಾಗಿ ದಾಕ್ಷಾಯಣಿ ಎಂಬ ನಾಮದಿಂದ ಹುಟ್ಟಿಕೊಂಡವಳು ನೀನಿದ್ಯಾ. ಹೌದು. ನನ್ನನ್ನು ಹೊರಿಸಿದವಳು ನೀನಿದ್ಯಾ. ಆದರೆ ನಿನ್ನ ತಂದೆಯಿಂದ ಮಾಡಿದ ಅವಮಾನದಿಂದಾಗಿ ದಕ್ಷಮಾಧ್ವರ ಮಾಡುತ್ತಿರುವಂತ ಯಜ್ಞಕ್ಕೆ ಹೋದವಳು ನೀವು ಹೇಳಿದವರಲ್ವಾ? ಸಾರಿ ಬೇಡ ದಾಕ್ಷಾಯಣಿ ಎನ್ನುವುದಾಗಿ. ಹೌದು. ಆದ್ರೂ ಕೇಳಲಿಲ್ಲ, ಹೋಗ್ಬಿಟ್ಟೆ. ಗಂಡನ ಮಾತನ್ನು ಧಿಕ್ಕರಿಸಿ ಹೋದವಳಿದ್ದೀಯ. ತಾಯಿ ಮನೆ ಎನ್ನುವಂತ ವ್ಯಾಮೋಹನ. ಖಂಡಿತ ಸಾಗಿ ಹೋದೆ ಆಯಿತು. ಅಲ್ಲಿ ಅವಮಾನ. ಅವಮಾನವನ್ನು ತಾಳಲಾಗದೆ ನನ್ನಪ್ಪ ಮಾಡುತ್ತಿದ್ದದ್ದು ನಿರೀಶ್ವರ ಯಾಗ. ಹೌದು ಅಲ್ವಾ? ಆ ಯಾಗವನ್ನ ಕಂಡು ನಿಮಗಾದಂತ ಅವಮಾನ ನನಗೆಂದೆನ್ನುವುದಾಗಿ ಭಾವಿಸಿ ಯಜ್ಞಕ್ಕೆ ಹಾರಬೇಕೆನ್ನುವುದಾಗಿ ಭಾವಿಸಿದವು, ತೀರ್ಮಾನಿಸಿದವಳು ನೀನಿದ್ದೀಯ. ಆಗ ಅಪ್ಪ ಆಡಿದಂತ ಮಾತು ಏನೆನ್ನುವುದಾಗಿ, ಅಗ್ನಿ ಅವಳನ್ನು ಸುಡಬೇಡ ಎನ್ನುವುದು. ಹೌದು. ಒಳಗಿರುವಂತ ಯೋಗಾಗ್ನಿಯನ್ನೇ ಸ್ಫೋಟಿಸಿಕೊಂಡು ದಹಿಸಿ ಹೋದವಳಲ್ವ ನಾನು. ಹೌದು. ಆ ಬಳಿಕ ಮತ್ತೆ ನಿಮ್ಮನ್ನ ಸೇರಿದ್ದೆ. ಪರ್ವತ ರಾಜನ ಮಗಳಾಗಿ ಗಿರಿಜ ಎಂಬ ನಾಮದಿಂದ ಹುಟ್ಟಿಕೊಂಡು ಕಾರುಣ್ಯ ಮಾರ್ಗ, ಕಾಠಿಣ್ಯ ಮಾರ್ಗ, ದೇವರನ್ನು ಒಲಿಸಿಕೊಳ್ಳುವುದಕ್ಕಂತೆ. ಆದರೆ ನೀನು ಕಾರುಣ್ಯ ಮಾರ್ಗವನ್ನು ಅನುಸರಿಸಿಕೊಂಡು ನನ್ನನ್ನ ಪಡೆದವಳು ನೀನಿದ್ದೀಯ. ಲೋಕದಲ್ಲಿ ನಮ್ಮನ್ನ ಕೊಂಡಾಡೋದು ಹೇಗೆ?
ಜಗತ ಮಾತಾ ಪಿತರಂ ಪಾರ್ವತಿ ಪರಮೇಶ್ವರ ಎಂಬ ಹಾಗೆ ಕೊಂಡಾಡ್ತಾ ಇದ್ದಾರೆ ಅಲ್ವಾ? ಇದೇನು ಹೊಸತಲ್ಲ ನೀವು ಈ ರೀತಿ ಹೊಗಳುವುದು. ಹೌದು. ದಿನನಿತ್ಯವೂ ಹಾಗೆ ನನ್ನನ್ನು ಕರೆಸುವುದು ಹೊಗಳುತ್ತಾ ಇರುವುದು. ಮತ್ತೆ ಕೇಳ್ತೀಯ, ಮನೆಯಲ್ಲಿ ಗಂಡನಾದ ಹೆಂಡತಿನ ಹೊಗಳುತ್ತಾ ಇರಬೇಕು. ಹೌದಾ? ಹೌದು. ಯಾಕೆಂದ್ರೆ ಸಂಸಾರದಲ್ಲಿ ಪ್ರೀತಿ ಎನ್ನುವುದು ಹೆಚ್ಚಾಗ್ತದಂತೆ. ಹೌದು. ಆದರೆ ಅಲ್ಲ, ನನಗೆ ಆಶ್ಚರ್ಯ ಅಂತ ಮತ್ತೇನಲ್ಲ. ಏನೇ? ಯಾವಾಗಲೂ ನನ್ನಲ್ಲಿ ಮಾತನಾಡುವಾಗ ಆಸಕ್ತಿಯಿಂದ ನಗುನಗುತ್ತಾ ಮಾತನಾಡುವವರು. ಹೌದು. ಆದ್ರೆ ಇವತ್ತು ಹಾಗಲ್ಲ. ಏನೋ ಬದಲಾವಣೆ ಕಾಣ್ತಾ ಇದ್ದೇನೆ. ಓ, ನಾಟ್ಯದಲ್ಲಿ ನಿನಗೆ ತೊಂದರೆ ಆಯ್ತಲ್ವಾ? ನಾಟ್ಯದಲ್ಲಿ ಅಲ್ಲ, ಹ. ನೀವು ಮಾಡುತ್ತಿರುವಂತ ವರ್ತನೆಯಲ್ಲೇ ತೊಂದರೆ ಅದು. ಹೌದಾ? ಹಾ. ತಿಳಿದಿದೀಯ? ಹೌದಪ್ಪ. ಏನು ಬಲ್ಲೆಯ? ಏನು? ನೋಡು ನೀನೆ ಗಿರಿಜೆ ವನರ ವೈಭವಗೆಲ್ಲ. ಅಧಿಕವಾದಾಗಲೂ ಅಥವಾ ಅದರ ಸಂತತಿ ಕ್ಷೀಣವಾದಾಗಲೂ ಆಹಾರ ಸರಪಳಿಯಲ್ಲಿ ಏರುಪೇರು ಉಂಟಾಗ್ತದೆ. ಹಾಗಾಗಿ ನಾನು ಭೂಲೋಕಕ್ಕೆ ಹೊರಡುವ ಕಾರ್ಯ ಸೊಕ್ಕಿ ಮೆರೆಯುವ ಮೃಗಗಳನ್ನ ಕೊಲ್ಲುವುದಕ್ಕಾಗಿ ಹೊರಟು ನಿಂತವನಾನಿದ್ದೆ. ನೀನು ಇಲ್ಲೇ ಕೈಲಾಸದಲ್ಲಿ ಇರು. ನಾನು ಕೈಲಾಸದಲ್ಲಿ? ಹೌದು. ನೀವು ಭೇಟಿಗಾಗಿ ಒಂದು ಮಾತು ಹೇಳ ನಿಮ್ಮ ಏನೇ? ವಚನ ಕೇಳು ವಚನ ಕೇಳು ಹರಿತ ಸಂತಸವಾಯು ಏನಗೆ ಹರಿತ ಸಂತಸವಾಯು ಏನಗೆ ಸ್ಮರಣ ಬರುವೆ ಸ್ಮರಣ ಬರುವೆ ನಾ ಬರುವೆ ಬರದಿರಾನು ಬರುವೆ ಜೊತೆಗೆ ಬರದಿರಾನು ಬರದಿರಾನು
ಗಿರಿಜೆ, ಓ ಸ್ವಾಮಿ, ಕಾರ್ಯವನ್ನು ಉದ್ದೇಶಿಸಿ ನಾನು ಭೂಲೋಕಕ್ಕೆ ಹೊರಟವನಿದ್ದೇನೆ. ಗೋಲೋಕಕ್ಕೆ. ಹೌದು, ಹಾಗಾಗಿ ನಿನ್ನಲ್ಲಿ ಹೇಳುವುದು ಹಾ. ನನ್ನದಾದ ಹರ ಗಣಗಳನ್ನ ಕೂಡಿಕೊಂಡು ಮಕ್ಕಳನ್ನು ನೋಡಿಕೊಳ್ಳುತ್ತಾ ಈ ಕೈಲಾಸ ಪರ್ವತದಲ್ಲಿ ನೀನಿರು. ನಾನಿಲ್ಲೇ ಇರುದು. ಹೌದು, ನಾನು ಅವರನ್ನು ಹೋಗಿ ಬರ್ತೇನೆ. ನೀವು ಅವರವರೇ ಹೋಗು. ಹೌದು. ಇದೆಂತ ಕತೆ ಸ್ವಾಮಿ? ಏನಾಯ್ತೆ? ಈ ಹಿಂದೆ ಹಲವಾರು ಬಾರಿ ಹಾ. ಕಿರಾತಿನಿಯರಾಗಿ ಹಾ. ನಾವು ಭೂಲೋಕಕ್ಕೆ ಹೋದವು. ಹೌದು. ಹೋಗುವಾಗ ನೀವು ಒಬ್ಬರೇ ಹೋದದ್ದ? ಇಲ್ಲ ಇಲ್ಲ, ಜೊತೆಯಲ್ಲಿ ನಾನು ಬಂದದ್ದಲ್ಲ. ಖಂಡಿತ. ನಾನು ಭಾವಿಸಿದ್ದೇನು, ಏನು? ಇವರು ಹೊಲಕ್ಕೆ ಹೋಗುತ್ತಾರೆ, ಹಾ. ಜೊತೆಯಲ್ಲಿ ನನ್ನನ್ನ ಕರೆದೊಯ್ತಾರೆ ಅಂತೇಳಿ ನಾನು ಭಾವಿಸಿದ್ದು. ಈಗ ನೋಡಿದ್ರೆ ನಾನು ಓರನೆ ಹೋಗುವುದು. ಏನು ಬರುದಿಲ್ಲ, ಕೈಲಾಸದಲ್ಲಿ ಇರು. ಹೌದು. ಕೆಲವೊಂದು ಗಂಡಸರಿಗೆ ಹಾಗೆ ಸ್ವಾಮಿ. ಏನು? ಈ ಹೆಂಡತಿ ಬರುವುದು ಅಂದ್ರೆ ಹಾ. ಅವ್ರಿಗೆ ಇಷ್ಟವೇ ಆಗುದಿಲ್ಲ. ಹಾ. ಹೌದಪ್ಪ. ಹೌದು. ನೀನ್ ಬರುದು ಬೇಡ, ನೀ ಮನೇಲೇ ಇರು, ಮನೆಯಲ್ಲೇ ನಾನು ಹೋಗಿ ಬರ್ತೇನೆ ಅಂತ ಹೇಳುದು. ಹೌದು. ಹಾ. ಯಾಕೆ? ಯಾಕೆ? ಅವರಿಗೆ ಅನುಭವ ಇರ್ತದೆ. ಆಚೀಚೆ ಮನೆ ಹೆಂಗಸರೆಲ್ಲ ಬರ್ತಾರೆ ಅಂತ. ಹಾಗಲ್ಲ, ಹಾ. ತಿರುಗಾಟದಲ್ಲಿ ಹೆಂಡತಿ ಕೊಡುವ ನೋವು ಎನ್ನುವುದು ಅವರಿಗೆ ಗೊತ್ತಿರ್ತದೆ. ಹಾಗಾಗಿ ಬೇಡ ಬೇಡ ಅಂತ ಹೇಳುವುದು. ನೋವ? ಹೌದು. ಹೆಂಡತಿ ಕೊಡೋದು ನೋವ? ಹಾಗಲ್ಲ, ಹಾ. ಹಠ ಮಾಡುವುದು. ಅದು ಕೊಡು ಇದು ಕೊಡು ಎನ್ನುವುದಾಗಿ. ಮತ್ತೆ ನಿಮ್ಮಂತವ್ರು ಹೇಳುದು ಏನು? ಹೆಣ್ಣು ಕಾಡಿ ಕೊಡ್ಬೇಕು ಎನ್ನುವುದಾಗಿ. ಹಾಗೆ ಕಾಡುದು ಅಯ್ಯಯ್ಯೋ. ಆಮೇಲೆ ಕೊಡು. ಹಾಗಲ್ಲ, ಹಾ. ಕಾರ್ಯವನ್ನು ಉದ್ದೇಶಿಸಿ ಹೊರಟಿದ್ದರಿಂದ ನೀನು ಬೇಡ ಎನ್ನುವುದಾಗಿ ಹೇಳುವುದು. ಹಾಗೆಲ್ಲ ಆಗ್ಲಿಕ್ಕಿಲ್ಲ. ಮತ್ತೆ ನಾನು ಬರುವವಳೆ. ನೀನು ಬರುವಳ. ಹೌದಪ್ಪ. ಹಾ. ಯಾಕೆ? ಯಾಕೆ? ಇನ್ನೊಂದು ಕಥೆಯನ್ನ ಕೇಳಿ ಏನು? ಸಂಬರಾಸುರನನ್ನು ವಧಿಸುವುದಕ್ಕಾಗಿ ಹಾ. ದಶರಥ ಚಕ್ರವರ್ತಿ ಒಬ್ಬನೇ ಹೋದ್ನ? ಇಲ್ಲ. ಇಲ್ಲ, ಜೊತೆಯಲ್ಲಿ ಕೈಕೆಯನ್ನು ಕರೆದುಕೊಂಡು ಹೋದ್ನಂತೆ. ಹೌದು. ಅವಳು ಹಾಗೆ ನಾನು ಬರ್ತೇನೆ ಅಂತ ಹೇಳಿದ್ರೆ ಬೇಡ ಅಂತ ಆಡಿದಂತೆ. ಹೌದು.
ಅದೆಲ್ಲ ಅಂತಾದ್ರೆ ಎಂದಿನಂತೆಗಿದ್ರು ಕೂಡ ಸಂತರಿಸುತ್ತಾ ಇರುವಂತ ಸಂದರ್ಭ ಕಾಡು ಮೃಗಗಳು ಏನು ಆಶ್ಚರ್ಯವನ್ನ ಕಾಡ್ತಾ ಇದ್ದೇನೆ. ಬೇಗ ಬೇಟೆಗಾರನೊಬ್ಬ ನಮ್ಮ ಬೆನ್ನು ನಟ್ಟಿಕೊಂಡು ಬರ್ತಾ ಇದ್ದಾನೆ. ಏನ್ ಮಾಡ್ಲಿ ಏನ್ ಮಾಡ್ಲಿ ಏನ್ ಮಾಡ್ಲಿ? ಏನ್ ಆಶ್ಚರ್ಯವನ್ನು ಕಾಡ್ತಾ ಇದ್ದೇನೆ. ನಮ್ಮವರನ್ನೆಲ್ಲ ಕೊಲ್ತಾ ಇದ್ದಾನೆ. ಏನ್ ಮಾಡ್ಲಿ ಏನ್ ಮಾಡ್ಲಿ? ನನ್ನ ಜೀವನ ಉಳಿಸಿಕೊಳ್ಳಬೇಕು. ನೋಡಿದ್ರ ನಮ್ಮ ಯಜಮಾನರೊಟ್ಟಿಗೆ ಬಂದದ್ದೇ ಬಂದದ್ದು. ಹೌದಪ್ಪ, ನಿತ್ಯ ನೂತನವಾದದ್ದು ಭೂಲೋಕ ಎನ್ನುವುದಾಗಿ ಆಡಿದ್ರಲ್ಲ. ನೋಡುತ್ತಾ ನೋಡುತ್ತಾ ಸುಮ್ಮನೆ ಅರಸುತ್ತಾ 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 ಅಯ್ಯೋ ಅದೇನದು? ಕಂಡರಾಗೆ ಗಿರಿಜೆ ಸೋಕರ ಮರಿಯರು ಕಂಡು ಮುಗವಗೊಂಡು ಕಂಡು ಮುಗವಗೊಂಡು ಕಂಡು ಮುಗವಗೊಂಡು ಮನೆಯ ಕವಿಕರ ಕಂಡು ಪಡಲು ಮನಗೆ ಕಂಡು ಪಡಲು ಮನಗಿದ ಪರಿಯ ಕವಿಕರ ಇವು ಪರಿಯ ಕವಿಕರ ಇವು ಪರಿಯ ಕವಿಕರ ಸುಂದರಿ
ಸ್ವಾಮಿ ಏನಾಶ್ಚರ್ಯ ಇದು. ಹೌದಪ್ಪ, ಭೂಲೋಕದಲ್ಲಿ ವಿಧ ವಿಧದ ಪಶುಗಳಿದ್ದಾವೆ ಎನ್ನುವುದಾಗಿ ಕೇಳಿದವಳು ನಾನು. ಹಾಗೆ ಆ ಕಡೆಯಲ್ಲಿ ನೋಡಿದ್ರ ಸುಂಕದ ಮರಿ. ಹೌದು, ಏನು ಹಾ ಹಂದಿ ಮರಿ ನೋಡಿದ್ರ ಸ್ವಾಮಿ. ನಾನು ಇದುವರೆಗೂ ಇಷ್ಟು ಚಂದದ ಹಂದಿ ಮರಿಯನ್ನು ನೋಡಿದ್ದೇ ಇಲ್ಲ. ಆದ್ರೆ ಒಂದು ಆಶ್ಚರ್ಯ, ಹಂದಿ ಹಿಂಡಿ ಹಿಂಡಾಗೆ ಇರ್ತದೆ ಅಂತ ಕೇಳಿದ್ದೆ. ಒಗ್ಗಟ್ಟಿನಲ್ಲಿರುವಂತದ್ದು ಇದಾಗಲ್ಲ, ಮತ್ತೆ ಒಂದೇ ಹಂದಿ ಉಂಟು. ಹೌದಾ? ಹೌದಪ್ಪ, ಅದು ಮರಿ. ಹೌದು, ನಾನು ನೋಡ್ಲೇ ಇಲ್ಲ ಅಂತಲ್ಲ. ಹೌದಪ್ಪ. ಇನ್ನೊಮ್ಮೆ ನನ್ನ ಅಣ್ಣನಾಗಿರುವಂತ ವಿಷ್ಣು
ಹಿರಣ್ಯಾಕ್ಷನನ್ನ ಕೊಲ್ಲುವುದಕ್ಕಾಗಿ ಹಾ ಶ್ವೇತವರಾಹ ರೂಪವನ್ನು ತಾಳಿದಂತೆ. ಹೌದಪ್ಪ. ಹೌದಪ್ಪ, ಅದು ಶ್ವೇತವರಾಹ. ಇಲ್ಲಿ ಹಂದಿ. ಇದು ಹಾಗಲ್ಲ, ಮತ್ತೆ ಇದು ಕಪ್ಪು ವರಾಹ. ಹಾ ಹೌದಪ್ಪ. ಯಾಕೆ ಹಿರಣ್ಯಾಕ್ಷನನ್ನು ಕೊಲ್ಲುವುದಕ್ಕಾಗಿ ಅಲ್ಲ, ಹಾ ಭೂಮಿಯನ್ನು ಚಾಪೆಯೋಪಾದಿಯಲ್ಲಿ ಹೊತ್ತೊಯ್ದನಂತೆ ಹಿರಣ್ಯಾಕ್ಷ. ಹಾ ಅವನನ್ನು ಕೊಲ್ಲಬೇಕು. ಭೂದೇವಿ ಹಾ ಕಣ್ಣೀರಿಡುವುದಕ್ಕೆ ಪ್ರಾರಂಭಿಸಿದ್ಲಂತೆ. ಅವನನ್ನು ಕೊಲ್ಲಬೇಕು ಎನ್ನುವ ಕಾರಣಕ್ಕಾಗಿ ಹಾ ಶ್ವೇತ ವರಾಹ ರೂಪವನ್ನು ತಾಳಿ ಅವನ ಕೋರೆಯಿಂದ ಹಾ ಅವನನ್ನು ಇರಿದುಕೊಂಡದಷ್ಟೇ ಅಲ್ಲ, ಭೂಮಿಯನ್ನ ರಕ್ಷಣೆ ಮಾಡಿದ್ನಂತೆ. ಹಾ ಅಬ್ಬಬ್ಬಬ್ಬಬ್ಬಬ್ಬ, ಅಂತದ್ದೊಂದು ಪ್ರಾಣಿಯನ್ನು ನೋಡುವಂತ ಯೋಗ ನನಗೆ ಭೂಲೋಕಕ್ಕೆ ಬಂದಿತ್ತು. ಹೌದಪ್ಪ. ಹೌದು. ಹಾಗೆ ಸ್ವಾಮಿ, ಗಂಡ ಎಲ್ಲಿಗಾದ್ರೂ ಹೊರಟ್ನ ಹಾ ಹೆಂಡತಿ ಅವನೊಟ್ಟಿಗೆ ಹೋದ ಲಾಭವೇ. ಹ್ಮ್ ಹೋಗ್ಲೇಬೇಕು, ಗಲಾಟೆ ಮಾಡಿ ಆದ್ರೂ ಬರ್ಬೇಕು ಅಂತ ಗೊತ್ತಾಯ್ತು ನನಗೆ. ಹಾ ಹಾ, ಎಲ್ಲಿಯಾದ್ರೂ ನನ್ನ ಬಿಟ್ಟು ಬಂದಿದ್ರೆ, ಹಾ. ನಾನು ಬರುದಿಲ್ಲ ಅಂತ ಹೇಳಿದ್ರೆ, ಇಷ್ಟೊಂದು ಶುಭ ಆಗಿರುವಂತ ಆ ಪ್ರಾಣಿಯನ್ನು ನೋಡುವುದಕ್ಕಾಗ್ತಿತ್ತ? ಅಲ್ವಾ? ಇಲ್ವೇ ಇಲ್ಲ. ಹ್ಮ್ ಆದ್ರೂ ಒಂದು ಹಾ ನಮ್ಮದು ಯಾಕೋ ಅದನ್ನು ನೋಡಿದಾಗ ಒಂದು ರೀತಿ ಕರುಣೆ ಬರುದಿತ್ತು ಅದು. ಪಾಪ. ಹೌದು, ಛೆ. ಎಲ್ಲೋ ಓಡ್ತಾ ಉಂಟು. ಹಾ ಹೌದಪ್ಪ, ಯಾರು ಒಟ್ಟಿಸಿಕೊಂಡು ಬರ್ತಾ ಇದ್ದಾರೋ, ಏನು? ಪ್ರಾಣ ಭೀತಿಯೋ ಏನು ಅನ್ನೋದಾಗಿ ಗೊತ್ತಾಗ್ತಾ ಇಲ್ಲ. ಹಾ ನನ್ಗೊಂದು ಆಸೆ ಆಗ್ತಾ ಇದ್ದದ್ದು ಸ್ವಾಮಿ. ಏನು? ಹಾಗಂತ ಹೆಣ್ಮಕ್ಳಿಗೆಲ್ಲ ಕಂಡದ್ದೆಲ್ಲ ಆಸೆ ಅಂತ ಹೇಳ್ಬೇಡಿ. ಇಲ್ಲಪ್ಪ. ಹಾ, ಏನ್ ಆಸೆ? ಮತ್ತೇನಲ್ಲ, ಹಾ. ನಮ್ಮ ಕೈಲಾಸದಲ್ಲಿ ನಂದಿ ಇದ್ದಾನೆ, ವೃಷಭ ಇದ್ದಾನೆ, ಹಾ ರಂಗಿ, ಭೃಕುಟಿ, ಕಾಲಭೈರವ, ಹಲವಾರು ಮಂದಿಗರಿದ್ದಾರೆ. ಹೌದು. ಆದ್ರೆ ಇಂಥದ್ದೊಂದು ಹೊಂದಿಲ್ಲ ನೋಡಿ. ಹಾ ಹಾ, ಹಾಗಾಗಿ ಆಸೆ ಆದದ್ದು ಮತ್ತೇನಲ್ಲ, ಹಾ ಜೊತೆಯಲ್ಲಿ ಹಾ. ನನಗೆ ಸುಖಿಯರು ಇಲ್ಲ. ಹ್ಮ್. ಹೌದಪ್ಪ, ನಮ್ಮ ಲೋಕದಲ್ಲಿ ಸಖಿಯರಿಲ್ಲ ನನಗೆ. ಹೌದಾ? ಹೌದು. ಹಾ. ಹಾಗಿದ್ರೆ ಈ ಹಂದಿ ಮರಿಯನ್ನು ತಗೊಂಡು ಹೋದ್ರೆ ನಿಮ್ ಸಖಿ ಹಂದಿಯ? ಹಾಗಲ್ಲ, ಮತ್ತೆ ಇವತ್ತಿಗೆ ಆಟ ಆಡ್ಲಿಕ್ಕೆ ಆಗ್ತದೆ. ಹಾಗೆ. ಹಾ, ಹಾಗಾಗಿ ಇದನ್ನ ಕರೆದ ಆದ್ರೂ ಒಂದು ಏನು? ಕೊಂಡು ಹೋಗುದು ಅಂತೇಳಿ ನಾನು ಭಾವಿಸಿದ್ದು ಸರಿಯಾ? ಹಾ ನಾನು ಬಂದಿದ್ದೆ ಯಾರೊಟ್ಟಿಗೆ? ನಿಮ್ಮ ಯಜಮಾನ್ರು? ಹೌದು. ಹಾ ಅವ್ರು ಮತ್ತೆ ಬೇಡ ಬೇಡ ಅಂತ ಹೇಳ್ತಾ ಇದ್ರು. ಹ್ಮ್ ಇಲ್ಲಿ ಆದ್ರೆ ನಾನು ಇದನ್ನೊಂದು ತಕೊಂಡೆ ಅಂತ ಆದ್ರೆ ಹಾ. ಹಾಗೆ ಸುಮ್ಮನೆ ಬಿಡ್ತಾರ? ಅವ್ರ ಒಪ್ಪಣೆಯನ್ನು ಕೊಡದೆ ತಕೊಳ್ಬೇಕು. ಹಾಗಾಗಿ ಒಲವೆತ್ತು ಸಾಗಿ ಹಾ. ಹೋಗ್ತಾರೆ. ಏನು? ಅಯ್ಯಯ್ಯೋ, ಯಾಕೆ ಈ ರೀತಿ ಆತುರಾತುರದಿಂದ ಓಡಿ ಬರ್ತಾ ಇದ್ದೀಯ? ನಾನು ಹಂದಿಗಳನ್ನ ತರೆಯುತ್ತಾ ಬಂದವನಾಗಿದ್ದೇನೆ. ಹೌದು. ದೊಡ್ಡಾಯ್ತಲ್ಲ? ದೊಡ್ಡಾಯ್ತಾ? ತರೆಯುವುದು ಹೌದಾ? ಹೌದು. ಈಗಾಗಲೇ ಒಂದು 4 ಹಂದಿ ಮರಿಗಳು. ಹುಂದಿ ಮರಿ? ಹೌದು. ಅದರಲ್ಲಿ ಉಕ್ಕಿ ಬೆರೆಯುತ್ತಿರುವಂತಹ 3 ಹಂದಿ ಮರಿಗಳನ್ನು ಕೊಂದವನಾಗಿದ್ದೇನೆ. ಆ ಒಂದು ಹಂದಿ ಮರಿಯನ್ನು ಅರಸುತ್ತಾ ಬಂದವನಾಗಿದ್ದೇನೆ. ಈಗ ಅದನ್ನ ಕೊಲ್ಲುವುದಕ್ಕಾಗಿ ಬಂದವ. ಕೊಲ್ಲೋದ? ಹೌದು. ಹಾಗೆಲ್ಲ ಹೇಳ್ಬೇಡಿ ನೀವು. ಯಾಕೆ? ಒಂದು ವಿಚಾರ ನಿಮ್ಮಲ್ಲಿ ಏನು? ಹೇಳ್ಬೇಕು ಅಂತೇಳಿ ಬಂದದ್ದು. ಹೌದಾ? ಮತ್ತೇನಲ್ಲ, ನೋಡಿದ ಅದಿಷ್ಟು ಚಂದ ಉಂಟು ಸ್ವಾಮಿ ಹಂದಿ ಮರಿ. ಕೊಲ್ಲುವುದಕ್ಕಿದ್ದದಲ್ಲ. ನಿನಗೆ ಭೂಲೋಕಕ್ಕೆ ಬಂದ ಸಂಪೂರ್ಣ ತಲೆ ಹಾಳಾಯ್ತಾ? ಈಗ ಹಂದಿ ಮರಿ ಚೆನ್ನಾಗಿ ಉಂಟು ಹೇಳುವಳು ನೀನೊಬ್ಬಳೆ. ಮತ್ತೆ ಹೇಸಿಗೆ ಉಂಟು ಅಂತ ಹೇಳ್ಬೇಕು. ಚಂದ ಉಂಟು, ಚಂದ ಕಾಣ್ತದೆ. ಹಾಗೆ ಒಬ್ಬೊಬ್ಬರ ಕಣ್ಣಿಗೆ ಒಂದೊಂದು ಚಂದ ಆಕರ್ಷಣೆ ಕಾಣ್ತದೆ. ಹಾಗೆ ನಾನು ಚಂದ ಕಾಣ್ತಾ ಇದ್ದದ್ದು ಸ್ವಾಮಿ. ಜೊತೆಯಲ್ಲಿ ನೋಡಿದ್ರ ಅದು ಒಬ್ಬಂಟಿ ಅಂತ ಹೇಳಿ ಭಾವಿಸುದು. ಹೌದು ಹೌದು. ಈಗ ನಿಮ್ಮೊಟ್ಟಿಗೆ ನಾನಿದ್ದೇನೆ, ಹೌದು. ಆದ್ರೆ ನನ್ನೊಟ್ಟಿಗೆ ಯಾರು ಇಲ್ಲ. ಯಾರು ಇಲ್ಲ, ಏಕಾಂಗಿ. ಹೌದು. ನನಗೆ ಅಷ್ಟೇನಲ್ಲ, ಏನು ನಮ್ಮ ಅಲ್ಲಿ ಲೋಕದಲ್ಲಿ ಕೈಲಾಸದಲ್ಲಿ ಯಾರು ಇಲ್ಲ. ಯಾರು? ನಾವಿಬ್ಬರೇ ಇದ್ದದ್ದಲ್ಲ. ಯಾರು? ಯಾರು? ಮಕ್ಕಳಿದ್ದಾರೆ. ಅದು ಬಿಡಿ, ಹಾ. ನಮ್ಮೊಟ್ಟಿಗೆ ಯಾರು ಇಲ್ಲ. ಈಗ ಮಕ್ಕಳೆಲ್ಲ ದೊಡ್ಡಾಗಿದ್ದಾರೆ. ಹರಗಣಗಳೆಲ್ಲ ಇದ್ದಾರೆ. ಹೌದು. ಆದ್ರೆ ನನಗೆ ಈಗ ಆಸೆ ಆದದ್ದು ಏನು? ಒಂದು ಚಿಕ್ಕ ಮಗು ಬೇಕು. ಚಿಕ್ಕ ಮಗು? ಹೌದು. ಯಾಕೆ? ಹಾ? ಆ ಮಗು ಮಗುವೊಟ್ಟಿಗೆ ಆಟ ಆಡ್ಬೋದಲ್ಲ? ಮಗು ಬೇಕಾದರೆ ಹಾ. ಆಹಾ ಹಂದಿ ಬೇಕೆನ್ನುವುದಾಗಿ ಹೇಳುವುದಕ್ಕೆ. ಆ ಹಂದಿಯನ್ನು ಮಗುವಾಗಿ ಇಟ್ಕೊಳ್ಳೋಣ. ಯಾರು? ನೀನ? ದೇವಲೋಕ ಕರ್ಕೊಂಡು ಹೋಗುವ ಕೈಲಾಸಕ್ಕೆ. ಕೈಲಾಸಕ್ಕೆ? ಹೌದು, ಕರ್ಕೊಂಡು ಹೋಗುವ. ಹಂದಿಯ ರಮಣಿ ಹಂದಿ ಮರಿಯುವುದೇನು? ಹೃದಯ
ಸಾಕು ಅಂತ ನಾನು ಹೇಳ್ತಾ ಇದ್ದೇನೆ, ಕೊಂದು ಕಡಿಮೆ. ಗಿರಿಜೆ ನೀವು ಹುಲ್ಲು ಬಾಣವನ್ನು ಬದಿಗಿಡಿಯಲ್ಲಿ ಪೀನಾಕವನ್ನು ಹಿಡಿದು ಬಂದಿದ್ದೇನೆ. ಇದು ಬೇಡ ಈಗ. ಗಿರಿಜೆ ಆ ಹಂದಿ ಮರಿಯೂ ಬೇಡ, ಆದಷ್ಟು ಎಂತದು ಹಂದಿ ಮರಿಯೂ ಬೇಡ, ಹಂದಿ ಮರಿಯು ಬೇಕೆ ಬೇಡ ಬೇಕು ಯಾಕೆ ಬಲ್ಲ? ಬೇಕು ಬೇಡ ಬೇಕು 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 ಅಲ್ಲಿ ಹಠ ಮಾಡಿದೆ, ಈಗ ಇಲ್ಲಿ ಹಠ ಮಾಡ್ತಾ ಇದೀಯ. ಅರ್ಥವೇ ನಮ್ಮದು. ಯಾಕೆ ಬೇಡ? ಬೇಕು ನನಗೆ. ನಾನು ಮೊದಲೇ ಹೇಳಿದೆ, ಭೂಲೋಕದಲ್ಲಿ ಇಂಥದೇ ವಿಧಿ ನಿಯಮಗಳು ಎನ್ನುವುದಾಗಿ ಉಂಟು. ಅದೊಂದು ಕಾಡಮೃಗವು ಕಾಡಿನಲ್ಲಿ ಇರಬೇಕು, ನಾಡ ಪ್ರಾಣಿಗಳು ನಾಡಿನಲ್ಲೇ ಇರಬೇಕು. ಹಾಗಾಗಿ ಅದು ಇಲ್ಲಿರುವುದೇ ಸೂಕ್ತ, ಕೈಲಾಸಕ್ಕೆ ಬರೋದು ತರುವುದು ಸೂಕ್ತವಲ್ಲ. ಆದ್ರೂ ಒಂದು ಏನು? ಹಾಗಿದ್ರೆ ನಾವಿಲ್ಲೇ ಇರುವ. ಎಲ್ಲಿ? ಆಮೇಲೆ ಕೈಲಾಸದಲ್ಲಿ ಯಾರು? ಕೈಲಾಸದಲ್ಲಿ ಇದ್ದಾರಲ್ಲ ಮಕ್ಕಳು ಎಲ್ಲ ಇದ್ದಾರೆ. ಏ, ಹಾಗೆ ಹಾಗಲ್ಲ, ನೀವು ನಾನ್ ಬರ್ಬೇಕಾ? ಕರ್ಕೊಂಡು ಹೋಗ್ಬೇಕು ನೀವು. ಯಾರು? ನೀನ? ನನ್ನಂದೇ ಅಲ್ಲ, ನಂದಿ ಮರಿ. ಆ ಮರಿ ಹೌದು, ಬೇಕೆ. ಹಂದಿಯ ಮೇಲೆ ಬಹು ಪ್ರೀತಿ ಉಂಟಾಯ್ತು. ಹೌದಪ್ಪ, ಗಿರಿಜೆ ಅದು ನಾನಂತಲ್ಲ, ಮತ್ತೆ ಭೂಲೋಕದಲ್ಲಿ ಉಂಟಂತೆ. ಏನು? ಗಂಡನಲ್ಲಿ ಇಂಥದ್ದೊಂದು ಬೇಕು, ಹಾ. ಇದೊಂದು ನನಗೆ ಬೇಕು, ಇದು ಕೊಡಬೇಕು ನೀವು, ಹಾ. ಹೀಗೆ ಹೇಳುದು ಉಂಟಂತೆ ಹೆಂಡತಿ. ಅದು ಒಂದೊಮ್ಮೆ ಕೊಡದೆ ಹೋದರೆ ಗಲಾಟೆ ಉಂಟು. ಹೌದೌದು, ಗಲಾಟೆಯೂ ಉಂಟು. ಹಾ. ಹಾಗಾಗಿ ಅಂತ ಕೆಲವರು ಹೇಳುವುದು ಉಂಟು. ಹೇಗೆ? ಚಂದ್ರ ಬೇಕಾ, ಹಾ. ಇಂದ್ರ ಬೇಕಾ, ಹಾ. ಹೆಣ್ಮಕ್ಳಲ್ಲಿ ಹೆಂಡತಿಯಲ್ಲಿ ಹೇಳುವುದು ಉಂಟಂತೆ. ಚಂದ್ರ ಬೇಕಾ, ಇಂದ್ರ ಬೇಕಾ, ಎಲ್ಲವನ್ನು ಕೊಡಿಸ್ತೇನೆ ಅಂತ ಹೇಳುದು. ಅದೆಲ್ಲ ಮದುವೆ ಪೂರ್ವದಲ್ಲಿ ಹೇಳುವುದೇ, ಅಂದ್ರೆ ಮದುವೆ ಆದ್ಮೇಲೆ ಅಂತ ಕೊಡ್ತೀವಿ. ಎಲ್ಲ ಕೊಡಿಸುವುದಿಲ್ಲ. ಹಾಗಲ್ಲ, ನನಗೆ ಬೇಕೆ, ನನಗೆ ಬೇಕು ಅದು. ಗಿರಿಜೆ ನಾನು ಅಸಹಾಯಕತೆಯಿಂದ ಬೇಡ ಎನ್ನುವುದಾಗಿ ಹೇಳಿದ್ದಲ್ಲ, ಹಾ. ನೀನು ಸರಿಯಾಗಿ ಯೋಚಿಸು. ಏನು? ಈ ಲೌಕಿಕ ಆಸೆಗಳು ಮನುಷ್ಯನಿಗೆ ಬಾಧಿಸುತ್ತದೆ ಹೊರತು ದೇವತೆಗಳಿಗೆ ನಮಗೆ ಅದು ಬಾಧಿಸಬಾರದು. ಅದರಲ್ಲಿಯೂ ಜಗತ್ತಿಗೆ ತಂದೆ ತಾಯಿ ಎನಿಸಿಕೊಂಡವರು ನಾವಿದ್ದೇವೆ ಅಂತಾದ ಮೇಲೆ ಆ ಹಂದಿಯನ್ನು ಬಯಸ್ತೀವಿ ಅಂತಾದ್ರೆ ಮುಂದೆ ಲೋಕ ಯಾವ ರೀತಿಯಾಗಿ ಮಾತಾಡ್ಲಿಕ್ಕಿಲ್ಲ. ನೀವು ಆಲೋಚನೆ ಮಾಡ್ಬೇಕಾದದ್ದಲ್ಲಿ ಏನು? ಜಗತ್ತಿಗೆ ತಂದೆ ತಾಯಿಗಳು ನಾವು. ಹೌದು. ಇದೊಂದು ಹಂದಿ ಮರಿಗೆ ತಂದೆ ತಾಯಿ ಆದ್ರೆ ಏನಾಗ್ತದೆ? ಪ್ರಾಣಿಗೆ. ಹೌದು. ಹಾಗಾಗಿ ಹೇಳಿದ್ದು ತೆಗೆದುಕೊಂಡು ಹೋಗುವ ತಂದೆ ತಾಯಿ ಆಗುವ ಅಂತ. ಗಿರಿಜೆ ನಾನು ಬಾರಿ ಬಾರಿ ಬೇಡ ಎನ್ನುವುದಕ್ಕೂ ಕಾರಣ ಉಂಟು. ನೀವ್ ಏನ್ ಹೇಳಿದ್ರು ನಾನು ಕೇಳುದಿಲ್ಲ. ನಾನು ಏನು ಕೇಳಿದಂತ ಈಗ? ರಾಮನ ಮಡರಿ ರಾಮನ ಮಡರಿ ಸೀತೆಯ ಒಂದು ಹಂದಿ ಮರಿ. ನೀವು ಉಟ್ಬೇಡಿ, ನೀವು ಬಂಗಾರ ಕೇಳಿ. ಬೇರೆ ಯಾವ ನಾನು ನಿಯಮವನರಿಯರ ಸೂಕರವಿಗಳು ಬೇಡವೆಂದಿಗೂ ರಾಮನ ಮಡದಿ ಸೀತೆಯ ತೆರ ಕಾಮಿನಿಯನ್ನು ಕಾಡುವೇಗೆ ಬರುದಿಲ್ಲ ಕೈಲಾಸಕ್ಕೆ. ನಾನು ಇಲ್ಲೇ ಇರ್ತೇನೆ. ಅಪ್ಪ ಏನ್ ಕೇಳಿದೆ ಈಗ ನಾನು? ಆಭರಣ ಕೇಳಿದ್ದ ನಿಮ್ಮಲ್ಲಿ? ಒಡವೆ ಬೇಕು ಅಂತ ಕೇಳಿದ್ದ? ಒಂದು ಹಂದಿ ಮರಿ ಕೇಳಿದ್ದಪ್ಪ. ಅದನ್ನು ತಗೊಂಡೋದ್ರೆ ಏನಾಗ್ತದೆ? ಅದೊಂದು ಹೆಚ್ಚ ನಮಗೆ. ಅಲ್ಲಿ ಏನ್ ಬೇಕು? ಒಂದು ಹಂದಿ ಮರಿ ಬೆಕ್ಕು. ಅದು ಬೇಡ, ಇದು ಬೇಕು. ಹಂದಿ ಮರಿ. ಹಾ. ಗಿರಿಜೆ, ನೀವು ಈಗ ತಗೊಂಡು ಹೋಗೋ ಬೇಡವಾ? ಬೇಡ. ಬೇಡ ಬೇಡ. ಏನ್ ಕೇಳಿದ್ರೆ ನಾನು ಒಂದು ಹೆಂಡತಿ ಆಸೆ ನೀಡುವುದಿಲ್ಲ ಅಂತಂದ್ರೆ ಮತ್ತೆ ಆ ಗಂಡ ಇದೇನು ಪ್ರಯೋಜನ? ಇಲ್ಲೇ ಯಾವ ಆಸೆಯನ್ನು ಈಡೇರಿಸುವುದಿಲ್ಲ. ಹೋಗುದು ಬೇಡ, ಇಲ್ಲೇ ಇರು. ನನಗೆ ಈ ವಾತಾವರಣ ಒಳ್ಳೆ ಹಿಡಿಸ್ತಾ ಹೌದು. ಹಾಗೆ ಇಲ್ಲ, ನಾವು ಮಾತಾಡ್ಬೇಡಿ, ನೀವು ನನ್ನ ಮಾತಾಡ್ಲಿಕ್ಕಿಲ್ಲ. ನೀವು ಹೋಗಿ ಕಲಿಸಿ, ನಾನು ಈ ಇಲ್ಲೇ ರೀತಿ ಇರ್ತೇನೆ. ಕೋಪವನ್ನು ಕೊಳ್ಳಬೇಡವೆ. ಮತ್ತೆ ಕೋಪ ಬರ್ತಾ ಇರ್ತದ? ನಾನು ಆ ರೀತಿ ಬೇಡ ಅನ್ನೋದಕ್ಕೆ ಕಾರಣ ಉಂಟು. ಹೌದು. ನೀವು ಆವಾಗಿಂದ ಕಾರಣ ಪಡ್ತಾ ಇದ್ದೀರಿ ಅಂತ ಬಿಟ್ರೆ ಮತ್ತೆಂತದ್ದು ಇಲ್ಲ. ನಾನು ಕರ್ಕೊಂಡು ಹೋಗುದು ನನಗೆ ಗೊತ್ತಿಲ್ಲ. ಇಲ್ಲಿ ಬಾ, ಒಂದು ಉದಾಹರಣೆ ಕೊಟ್ಟು ಹೇಳಿ. ಬರುದಿಲ್ಲ, ನೀವು ಕರೆದಲ್ಲೆಲ್ಲ ಬರುದಿಲ್ಲ ಈಗ. ಹಾಗಲ್ಲ, ಈ ಹಿಂದೆ ನಡೆದ ಪ್ರಸಂಗವನ್ನು ನೆನಪಿಲ್ಲವಾ? ಯಾವುದು? ಮಾಯಾ ಜಿಂಕೆ ಪ್ರಕರಣ. ತ್ರೇತಾಯುಗದಲ್ಲಿ
ರಾಮನ ಮಡದಿಯಾದಂತ ಸೀತೆ ಸ್ವರ್ಣ ಜಿಂಕೆಯನ್ನ ಕಂಡಾಗ ರಾಮನ ಬಳಿ ಹೇಳಿದರಂತೆ ಆ ಜಿಂಕೆಯನ್ನ ತಂದು ಕೊಡು ರಾಮಾಯಣಗೆ ಎಂಬ ಹಾಗೆ ನೋಡಿದ್ರ ಸೀತೆಯು ಹಾಗೆ ಗಂಡನಲ್ಲಂತೂ ಅನ್ಯರಲ್ಲಿ ಕೇಳುವುದಕ್ಕೆ ಸಾಧ್ಯ ಉಂಟು. ನಾನು ಹಾಗೆ ನಿಮ್ಮಲ್ಲಿ ಕೇಳಿದ್ದೆ. ಹಾಗಾಗಿ ನೋಡಿ ರಾಮ ಹೋಗ್ಲಿಲ್ವಾ ಆಮೇಲೆ? ಮುಂದಿನ ಪ್ರಸಂಗ ನೀನು ತಿಳಿದವಳೇ ಇದ್ದೀಯ. ಏನು? ರಾಮನೇನೋ ಹೋದ, ಹೋಗುವ ಪೂರ್ವದಲ್ಲಿ ಹೇಳಿದ ಮಾತು ಹೇಗೆ? ಏನು? ಸೀತೆ, ಆ ಜಿಂಕೆಯನ್ನು ಸರಿಯಾಗಿ ಗಮನಿಸು. ಜಿಂಕೆಯ ಪಾದಗಳಲ್ಲಿ ಇರಬೇಕಾದ ಗೊರಸು, ಗೊರಸಿನ ಬದಲಾಗಿ ಸಣ್ಣ ಸಣ್ಣ ಕಾಲು ಬೆರಳುಗಳನ್ನು ಹೊಂದಿದೆ ಅಂತಾದ ಮೇಲೆ ಅದು ಯಾವುದೋ ಮಾಯ ಜಿಂಕೆ. ಆ ಜಿಂಕೆ ಆಸೆಗೆ ಮರುಳಾಗದಿದೆ ಎನ್ನುವುದಾಗಿ ಎಷ್ಟು ಬಾರಿ ರಾಮ ಹೇಳಿದರೂ ಸಹ ತನ್ನ ಹಠವನ್ನು ಬಿಡಲಿಲ್ಲ. ಆಮೇಲೆ ಏನಾಯಿತು? ಹೆಣ್ಣು ಮಕ್ಕಳು ಹಠ ಮಾಡಿದ್ರೆ ಹಾಗೆ ಬಿಡುವುದಿಲ್ಲ ಅಲ್ವಾ? ಆ ಹಠದಿಂದಲೇ ಸೀತೆ ರಾಮನಿಂದ ತಪ್ಪಿಸಿಕೊಂಡು ರಾವಣನ ಅಶೋಕವನದಲ್ಲಿ ಮರುಗುವ ಸ್ಥಿತಿ ಅವಳಿಗೆ ಒದಗಿ ಬಂತಲ್ಲ. ಓ, ಈಗ ಅದು ಮಾಯಾ ಜಿಂಕೆ, ಹೌದು. ಅದು ಸ್ವರ್ಣ ಜಿಂಕೆ, ಹಾ. ಇದು ಬಂಗಾರದಲ್ಲಪ್ಪ. ಅಲ್ಲಪ್ಪ, ಕೆಸರಲ್ಲಿ ಹೊರಳಾಡುವುದು. ಹೌದು. ಹಾ. ಹಾಗಾಗಿ ಇದು ತೊಂದ್ರೆ ಇಲ್ಲ. ಗೊರಸುಂಟು ಕಾಲಲ್ಲಿ, ಬೆರಳಿಲ್ಲ, ಹಾಗೆ ತಗೊಂಡು ಹೋಗುದೇ. ಅಂದ್ರೆ ಗೊರಸಿರುವುದೇನ ಅದು ಮಾಯ ಹಂದಿ ಅಲ್ಲ? ಮಾಯಾ ಹಂದಿ ಅಲ್ಲ. ಅಲ್ಲಪ್ಪ, ಹೌದು. ಈಗ ನೀವು ಬೇಡವಾ? ಬೇಡ, ಹಂದಿ ಬೇಡ. ಬೇಡವಾ? ಯಾವ್ದು ನಾನು ಬರುದಿಲ್ಲ, ನಾನು ಇಲ್ಲೇ ಇರ್ತೇನೆ. ನಾನು ಬರುದಿಲ್ಲ. ನೀವು ಹೋಗಿ, ನೀವು ಕೈಲಾಸಕ್ಕೆ ಹೋಗಿ, ನಾನು ಇಲ್ಲೇ ಇರ್ತೇನೆ. ಇಲ್ಲೇ ಇರ್ತೀಯ? ಹೊಂದಿ ಮರಿ ಒಟ್ಟಿಗೆ ಇರ್ತೇನೆ ನಾನು. ಎಷ್ಟೊತ್ತು ತನಕ ಇರ್ತೀಯ? ಹಾ? ಎಷ್ಟೊತ್ತು ಬೇಕಾದ್ರೂ ಇರ್ತೇನೆ, ನಾನು ಇಲ್ಲೇ ಇರ್ತೇನೆ. ಬರುದಿಲ್ಲ ನಾನು. ಅಂದ್ರೆ ಬಿಡುವುದಿಲ್ಲ ಅಂತ? ನಾನು ಬರುದಿಲ್ಲ. ನೀವು ಒಂದ್ ವೇಳೆ ನನ್ನನ್ನು ಕರ್ಕೊಂಡು ಹೋಗ್ಬೇಕಾ, ಜೊತೆಯಲ್ಲಿ ಹಂದಿ ಮರಿಯನ್ನು ಕರ್ಕೊಂಡು ಹೋಗ್ಬೇಕು. ಇದಿದೆ. ಹೌದು. ಲೋಕದಲ್ಲಿ ನಾವೇ ಅಂತಲ್ಲ, ಹೆಂಡತಿಯ ವಾದದಿಂದ ಮುಂದೆ ಭೂಲೋಕದ ಮನುಷ್ಯರೇ ಆಗಲಿ, ಕೈಲಾಸದ ಈಶನೇ ಆಗಲಿ, ಹೆಂಡತಿಯ ವಾದದ ಮುಂದೆ ಸೋಲುವುದೇ. ಅಂದ್ರೆ ಸೋತ್ರ ಓದ್ತೇನೆ ಅಂದ್ರೆ ಈಗ ಆ ಹಂದಿ ನಿನಗೆ ಬೇಕಲ್ಲ. ಹಾಗಿದ್ರೆ ಕೈಲಾಸಕ್ಕೆ ಬರ್ತಾರೆ. ಹಾಗಾದ್ರೆ ಆ ಸುಂಕರದ ಮನೆಯನ್ನು ತೆಗೆದುಕೊಂಡು ಕೈಲಾಸ ಆದಷ್ಟು ಬೇಗ, ಆದಷ್ಟು ಬೇಗ. ಅದಕ್ಕೆ ಸಮಯವೇ ಕಳೆದು ಹೋಯಿತು. ಇವರು ಕೊಡುವಂತ ಒಂದು ಆಹಾರ ಎನ್ನುವುದು ನನ್ನ ಪಾಲಿಗೆ ಸಾಕಾಗ್ತಾ ಇಲ್ಲ. ಏನ್ ಮಾಡ್ಲಿ ಅದೇ ಏನ್ ಮಾಡ್ಲಿ ಅದೇನದು ಏನು ಕಾಡ್ತಾ ಇದೆ? ಉಪವನ ಬಿಡುವುದುಂಟೆ ಹಾಳು ಮಾಡ್ತೇನೆ.
ಇಲ್ಲದೆ ಹೋದರೆ ಎಲ್ಲಿಯೋ ಭೂಲೋಕದಲ್ಲಿ ಬಿದ್ದಿರಬೇಕಾದಂತಹ ಹಂದಿ ಈ ಕೈಲಾಸದವರೆಗೆ ತಂದು ಅದಕ್ಕೆ ಹೊಟ್ಟೆ ತುಂಬ ಆಹಾರವನ್ನು ಇಟ್ಟವರು ನಾವಿದ್ದೇವೆ. ಆದರೂ ವಿವೇಕವನ್ನು ಮರೆತು ಅವಿವೇಕತನದಿಂದ ಕಾಣುತ್ತಿರುವಂತಹ ಕುಬೇರ ವನವನ್ನು ದಾಳಿ ಮಾಡಿದೆಯಲ್ಲ, ಸುಮ್ಮನೆ ಬಿಡಲಿಕ್ಕಿದ ಹಿಡಿದಿರುವ ತ್ರಿಶೂಲದಿಂದ ಆ ಹಂದಿಯನ್ನು ಖಂಡಿಸ್ತೇವೆ. ಏನು ನಮಸ್ಕಾರ, ಏನಿನ ನಮಸ್ಕಾರಕ್ಕೆ ನನ್ನ ತಿರಸ್ಕಾರ. ಇಲ್ಲದೆ ಹೋದರೆ ಈ ಕೈಲಾಸವರಾಗಿ ತಂದು ನಿನಗೆ ಯಾವುದೇ ಕುಂದು ಕೊರತೆಯನ್ನು ಮಾಡಿದವರು ನಾವಲ್ಲ. ಅದರಲ್ಲಿಯೂ ಆ ಕಾಡುತ್ತಿರುವಂತಹ ಕುಬೇರವನಿಗೆ ದಾಳಿಯನ್ನು ಮಾಡಿ ಅಲ್ಲಿರುವ ವನವನ್ನು ಹಾಳು ಮಾಡಿದೆಯಾ? ಈ ರೀತಿಯಾಗಿ ಅವಿವೇಕದಿಂದ ವರ್ತಿಸಿದಂತ ನಿನಗೆ ಇದೋ ಹಿಡಿದಿರೋ ಕೃಷಿಗಳಿಂದ ಕೊಲ್ಲುತ್ತೇನೆ. ಹಸ್ತದಲ್ಲಿ ಪಿಡಿದು ಏನು ಆಗಬಾರ್ದು ನಿಮ್ಗೆ ಅಲ್ವಾ? ಮತ್ತೆ ಹಿಡಿದೇ ಬಿಟ್ರಿ ತ್ರಿಶೂಲ. ಕೊಲ್ಲುವುದಕ್ಕಾಗಿ ಹೊರಟ ಹೌದು, ಕೊಲ್ಲುವುದಕ್ಕೆ. ಹೌದು. ಏನು ಸ್ವಾಮಿ, ಏನು? ಎಂತ ಮಾಡಿತು ಅಂತ ಹೇಳಿ ಕೊಲ್ಲುವುದಕ್ಕೆ? ಕಾಣ್ತಾ ಇಲ್ವಾ? ಏನು? ಕುಬೇರ ವನವನ್ನು ದಾಳಿ ಮಾಡಿ ಆ ವನವನ್ನೆಲ್ಲ ಹಾಳೆಸಗಿದೆ. ಯಾವುದು? ಕುಬೇರ ವನವನ್ನ ಅವನಲ್ಲಿ ಬೇಕಾದಷ್ಟು ಹಣ ಉಂಟು, ಸರಿ ಮಾಡಿಕೊಳ್ತಾನೆ. ಯಾವುದು? ಕುಬೇರನಲ್ಲಿ ಕುಬೇರನಲ್ಲಿ ಬೇಕಾದಷ್ಟು ಹಣ ಉಂಟು, ಅದನ್ನು ಸರಿ ಮಾಡಿಕೊಳ್ತಾರೆ ಮುಂದಾಗಿ. ಈಗ ನಮ್ಮದೇ ಈ ಕೈಲಾಸದಲ್ಲಿ ಯಾರಾದರೂ ಅನುಮತಿ ಇಲ್ಲದೆ ಪ್ರವೇಶ ಏನಾದರೂ ಹಾಳು ಮಾಡಿದ್ರೆ ನೀನು ಸುಮ್ಮನಿರ್ತೀಯ? ಸುಮ್ಮನಿರುವುದಿಲ್ಲ ನಾನು. ಮತ್ತೆ ನೀನು ಸುಮ್ಮನಿರುವುದಿಲ್ಲ. ಮಕ್ಕಳಲ್ವಾ? ಮಕ್ಕಳು ಹೋಗೋದು ಸಣ್ಣ ಪ್ರಾಣಿ, ಗೊತ್ತಾಗುದಿಲ್ಲ. ಎಲ್ಲವನ್ನ ವಿದ್ಯಾ ಬುದ್ಧಿಯನ್ನು ಕೊಟ್ಟವರು ನಾವಿದ್ದೇವೆ. ಅದರಲ್ಲಿ ಈ ರೀತಿ ಹೀನ ಕಾರ್ಯವನ್ನು ಎಸಗಿದ್ದಂತದೆ ಗುಂಟ ಎಲ್ಲೆಲ್ಲೋ ಹೆಚ್ಚು ಕಡಿಮೆ ಆಗ್ಬೇಕು. ಹಾಗಾಗಿ ಈಗ ಅದು ಹೌದು. ಏನ್ ತ್ರಿಶೂಲ ಎತ್ತಿ ಕೊಲ್ಲುವುದಲ್ಲ, ಏನಾದ್ರೂ ತಪ್ಪು ಮಾಡಿದ್ರೆ ಶಿಕ್ಷೆಯನ್ನು ನೀಡಬೇಕು, ಬಿಟ್ಟು ಸಾವಲ್ಲ. ಗೊತ್ತಾಯ್ತಾ? ಅಂದರೆ ಆ ಮೃಗಕ್ಕೆ ಶಿಕ್ಷೆಯನ್ನು ನೀಡಬೇಕು. ಶಿಕ್ಷೆಯನ್ನು ಶಿಕ್ಷಣವಾಗಿರ್ಬೇಕು. ಹೌದು, ಅದೆಲ್ಲ ಗೊತ್ತಿಲ್ವ ನಿಮ್ಗೆ? ಏನಾದ್ರೂ ಶಿಕ್ಷೆ ಕೊಡಿ, ನೋಡಿ ಶಿಕ್ಷೆ ಕೊಡುವಾಗ್ಲೂ ಜಾಗ್ರತೆ ಮಾಡಿ. ಯಾಕೆ? ಹಾ, ಅಲ್ಲ, ನೋಡುದು ಮೊದಲು ಪ್ರಾಣಿ ಪಾಪ ಅದು ಇನ್ನು ಭೂಲೋಕಕ್ಕೆ ಹೋಗುವಾಗ ರಮಣ ನಾನು ಬರ್ತೇನೆ, ನೀನು ಊರವರೆಗೆ ಹೋಗುವುದಲ್ಲ ಎಂದು ಹಠ ಮಾಡಿದವಳಿದ್ದೀಯ. ಹೌದು, ನೀನು ಹಠಕ್ಕೆ ಕರೆದುಕೊಂಡು ಹೋಗುವುದರಾಗಿದೆ. ಆ ಬಳಿಕ ಆ ಮೃಗವನ್ನು ಕಂಡೆ. ಹೌದು, ಇದು ರಮಣ ಮೃಗ ನನಗೆ ಬೇಕು, ಅದನ್ನು ಕೈಲಾಸದಲ್ಲೇ ಸಾಕಿಕೊಳ್ಳೋಣ. ಹೇಗೆ ಆಗಿದೆ, ಯಾರಿಂದ ಹೇಳಿದೆ? ಹೇಗೆ ಆಗಿದೆ ನೋಡಿ ಅಂತ. ತಿಂದು ತಿಂದು ಕೊಬ್ಬಿದೆ. ಈಗ ಹಂದಿ ಮರಿ ಇರುವುದೇ ಹಾಗೆ. ಭಾರತಿ, ಅದರಲ್ಲಿಯೂ ಈ ರೀತಿ ಹೀನ ಕಾರ್ಯವನ್ನು ಮಾಡಿದಾಗಲೂ ಬೇಡ ಗಮನ, ಆ ಮೃಗವನ್ನು ಕೊಲ್ಲುವುದು ಬೇಡ ಅಂತ ಹೇಳ್ತಾ ಇದೆಯಲ್ಲ, ಕೊಲ್ಲುದು ಬೇಡ, ಕೊಲ್ಲುದು ಬೇಡ. ಮತ್ತೇನು ಮಾಡ್ಬೇಕು ಅದಕ್ಕೆ? ಏನಾದ್ರು ಶಿಕ್ಷೆ ಕೊಡಿ, ಅದು ಚಿಕ್ಕದಾಗಿರ್ಲಿ ಶಿಕ್ಷೆ. ಶಿಕ್ಷಣ ಕೊಡುದು ಬೇಡ. ಸಣ್ಣ ಇದೇ ಕಾಲ ಧರ್ಮವರಿತುಕೊಳ್ಳುತ್ತಾ ಕಾಲ ಧರ್ಮವರಿತುಕೊಳ್ಳುತ್ತ ಲೋಲಲೋಚನೆಯನ್ನ ತಡೆದೆಯ ಲೋಲಲೋಚನೆಯನ್ನ ತಡೆದೆಯ ಕಾಲ ಸನ್ನಿತು ಸುಖಗಿನ್ನ ಬಾಳಲಿ ಭೂಲೋಕದಿ ಕಾಲ ಸಂಧಿಸು ಸುಖಗಿನ್ನ ಬಾಳಲಿಗೆ ಭೂಲೋಕ
ಲೋಚನೆಯೇ ಆ ಶೂಲ ಇಟ್ಕೊಡಿ, ಶೂಲ ಇಟ್ಕೊಳ್ಬೇಡ, ನಾನು ಇಟ್ಕೊಳ್ತೇನೆ. ನೀವು ಇಟ್ಕೊಳ್ಬೇಡ, ಭಾರ ಆಗ್ತದಲ್ಲ. ಹಾಗೆ ಗಂಡನ ಬಾಲವನ್ನು ತಗ್ಗಿಸುವುದು ಪಡದೆಯಾದವಳು. ಆ ಭಾರವನ್ನು ಹಿಡಿದುಕೊಳ್ಳು. ಹೌದು, ಹ್ಮ್. ಆ ಭಾರ. ಹೌದು. ಸರಿ, ಆ ಮೃಗವನ್ನು ಕೊಲ್ಲುವುದಕ್ಕಾಗ ಕೊಲ್ಲಬಾರ್ದು, ಕೊಲ್ಲಬಾರ್ದು. ತ್ರಿಶೂಲ ಅಲ್ಲೇ ಇರ್ಲಿ. ಅದು ಬೇಡ, ಕೈಯಲ್ಲಿ ಬೇಡವಾ? ಬೇಡ ಬೇಡ, ಇಲ್ಲಿ ಇಲ್ಲಿ ಹಿಮದ ಮೇಲೆ ಇಲ್ಲಿ. ತೊಂದ್ರೆ ಇಲ್ಲ. ನೀವು ಬಾಯಲ್ಲೇ ಮಾತಾಡಿ, ತೊಂದರೆ ಇಲ್ಲ. ನೀವು ತ್ರಿಶೂಲ ಎತ್ತುದು ಬೇಡ. ಇಷ್ಟವರೆಗೆ ಎಲ್ಲಿಂದ ಮಾತಾಡ? ಅಲ್ಲ, ತ್ರಿಶೂಲದಲ್ಲಿ ತ್ರಿಶೂಲ ಎತ್ತಿದ್ರಲ್ಲ ಹಾಗೆ ಹಾ. ಇರಿದೆ ಎತ್ತಿದ ಶೂಲದಿಂದ ಮಾತನಾಡುದು ಬೇಡ. ಹಾ. ಇರುವಂತ ಬಾಯಿಂದಲೇ ಮಾತನಾಡಿ. ಸುಜ್ಞಾನದ ಮಾತುಗಳು ಆ ಹಂದಿಗೆ. ಹೌದು. ಸರಿ, ಅವ ನೋಡಿ ನೋಡಿ ನೀವು. ಸಾಧು ಅಲ್ಲವಾ? ಹಾ. ನಿನ್ನ ಕಣ್ಣಿಗೆ ಮಾತ್ರ. ನನ್ನ ಕಣ್ಣಿಗೆ ಮಾತ್ರ ಅಲ್ಲ, ಎಲ್ಲರ ಕಣ್ಣಿಗೂ ಹಾಗೆ. ಸರಿ. ಓ ಲೋಲಲೋಚನೆ, ಏನು? ಕಾಲಧರ್ಮವನ್ನು ಅರಿತು ನೀನು ಮಾತಾಡ್ತಾ ಇದ್ದೀಯಾ ಎನ್ನುವುದಾಗಿ ಅರ್ಥೈಸಿಕೊಂಡವ ನಾನಿದ್ದೇನೆ. ಹೇಗೆ ಬಲ್ಲಯ್ಯ? ಏನು? ಧರಣಿಗಣದ ಮೇಲೆ ಉರಗನಾಧಾರ, ಉರಗಗಣದ ಮೇಲೆ ಗರುಡನ ಹಾರ, ಗರುಡಗಣದ ಮೇಲೆ ಹರಿಯ ವಾಹನ, ಹರಿಯುಗಣದ ಮೇಲೆ ಕಡಲ ಶಯನ, ಕಡಲುಗಣದ ಮೇಲೆ ಒಡಲಾಳೆಯುವುದು, ಒಡಲಾದಿಗಣದ ಮೇಲೆ ಹರನ ಉರಿಗೊಂಡು ನುಡಿಯುವುದು, ಹರನುಗಣದ ಮೇಲೆ ಕಡೆಯ ದಿಕ್ಕಿನ ವಾಸ, ಕಡೆಯ ದಿಕ್ಕು ಗಣದ ಮೇಲೆ ಬಿಡದೆ ದಶ ದಿಕ್ಕುಗಳ ಆವಶ್ಯಕನ ಶಕ್ತಿ ಹೊಂದಿರುವುದು. ಅಂತ ಶಕ್ತಿಯ ಅಧಿದೇವತೆ ನೀನಿದ್ದೀಯ. ಶಕ್ತಿಯ ಅಧಿದೇವತೆ ಆದತ್ತೆ ನೀನು ಆ ಹೊರದಲ್ಲಿರುವಂತ ಶಿವ ಶಕ್ತಿಯನ್ನ ಅರಿತುಕೊಂಡವಳ ನೀನಿದ್ದೀಯ. ಹಾಗಾಗಿ ನೀನು ಈ ರೀತಿ ಮಾತನಾಡುವುದಲ್ವಾ? ಹೌದು. ಸರಿ, ನೀನೇ ಹೇಳಿದ ಹಾಗೆ ಶಿಕ್ಷಣ ರೂಪದಲ್ಲಿ ಇರಬೇಕೆಂಬ ಹಾಗೆ ಸಾವಾಗಿರಬಾರ್ದು, ಶಿಕ್ಷಣವಾಗಿರಬೇಕು. ಹಾಗಾಗಿ ಅದರಿಂದ ಒಂದು ಮುಂದೆ ಕಾರ್ಯವಾಗಲಿಕ್ಕುಂಟು. ಹೇಗೆ ಬಲ್ಲಯ್ಯ? ಏನು? ಕಾಣುತ್ತಿರುವಂತ ಭೂಲೋಕದಲ್ಲಿ ಒಂದು ನಾಡು ಉಂಟು, ಅದುವೇ ತುಳುನಾಡು. ಹೌದು, ಸದ್ಯದ ಪರಿಸ್ಥಿತಿಯಲ್ಲಿ ಅಲ್ಲಿ ಧರ್ಮವು ಅಳೆದು ಅಧರ್ಮವು ಹೆಚ್ಚಾಗ್ತಾ ಇದೆ. ಆ ಅಧರ್ಮವು ಕಳೆಯಬೇಕು ಅಂತಾದ್ರೆ ಪರಶುರಾಮನ ಸೃಷ್ಟಿ. ಹೌದು, ಭಾರತವು ರಾಮನಿಂದ ಸೃಷ್ಟಿಯಾದಂತ ನಾಡು, ಅದುವೇ ತುಳುನಾಡು. ಸರಿ. ಅಲ್ಲಿ ಅಧರ್ಮ ಅಳೆದು ಧರ್ಮ ನೆಲೆಯಾಗಬೇಕೆನ್ನುವುದಾದ್ರೆ ಈ ವರಹರಿಂದ ಸಾಧ್ಯ. ಹೇಗೆ ಬಲ್ಲಯ್ಯ? ಹೇಗೆ? ನಮ್ಮೀರರ ಶಕ್ತಿಯನ್ನ ಹೊಂದಿದಂತ ಅದು ಭೂಲೋಕಕ್ಕೆ ಹೋಗಬೇಕು. ಹೌದಾ? ಹೇಗೆ? ಹೇಗೆ? ಧರ್ಮ ದೈವದ ಪಂಜುರ್ಲಿಯಾಗಿ ಹೋಗಬೇಕು. ಹೋಗಿ ತನ್ನನ್ನು ನಂಬಿದಂತ ಭಕ್ತರನ್ನ ಪೊರೆಯುವುದರ ಜೊತೆಗೆ ಧರ್ಮದ ಪಾಲನೆ ಆಗಬೇಕು. ಹಾಗಾಗಿಯೇ ಶಿವಶಕ್ತಿಯರಿಂದ ಹೊರಟಂತ ಈ ಪಂಜುರ್ಲಿ ಇನ್ನು ಮುಂದೆ ಭೂಲೋಕಕ್ಕೆ ಶಿವಶಕ್ತಿ ಪಂಜುರ್ಲಿಯಾಗು, ಶಿವಶಕ್ತಿ ಪಂಜುರ್ಲಿಯಾಗು, ಶಿವಶಕ್ತಿ ಪಂಜುರ್ಲಿಯಾಗು. ಭೂಲೋಕದಲ್ಲಿ ಧರ್ಮದೈವ ಪಂಚುರ್ಲಿ ಆಗಿರಬೇಕಂತೆ. ಧರ್ಮ ರಕ್ಷಣೆಗಾಗಿ ಪಂಚುರ್ಲಿ ಆಗ್ತಾರೆ, ಪಂಚುರ್ಲಿ ಆಗ್ತಾರೆ, ಪಂಚುರ್ಲಿ ಆಗ್ತಾರೆ.
ತಿರುಗಾಡುತ್ತಾ ಇರುವಂತಹ ಸಂದರ್ಭ ನನ್ನನ್ನು ಸಾಕಲಾಗಿರುವ ಉದ್ದೇಶಕ್ಕಾಗಿ ಕೈಲಾಸದವರೆಗೆ ಕೊಂಡೊಯ್ಯುವುದಕ್ಕಾಗಿ ಒಂದಾಗಲು ಸಂತೋಷದಿಂದ ಕಳೆಯಬೇಕಾಗಿತ್ತು.
ನಾನು ಮಾಡಿದಂತಹ ಕಾರ್ಯ ಕುಬೇರ ನಾವು ಸಾಲ ಸಿಗುವುದಕ್ಕಾಗಿ ಮುಂದಾದೆ ಕಂಡಿರುವಂತಹ ಪರಾಶಿವ ನನ್ನ ಬಾರಿಗೆ ಶಾಪವನ್ನಿಟ್ಟಿದ್ದಾರೆ ಉತ್ತಟ ತಲೆಯಿಂದ ಹೊರದಾಡುತ್ತಾ ಇರುವಂತ ನೀನು ಭೂಲೋಕದ ಹೊರಗಾಗಿ ಅಲ್ಲ ಭೂಲೋಕದಲ್ಲಿ ಉತ್ತಟ ತಲೆಯಿಂದ ಬೆಳೆದಾಡುವವರ ಶ್ರೀರಾಮನ ಎನ್ನುವ ಹಾಗೆ ಮಾತ್ರವೇ ಅಲ್ಲ ಅಂದಿನವರೆಗೆ ಶೂಕರನಾಗಿದ್ದಂತ ನಾನು ಭೂಲೋಕಕ್ಕೆ ಹೋದ ಮೇಲೆ ಮಹಾಶಕ್ತಿ ಪಂಜುರ್ಲಿ ಎನ್ನುವಂತ ನಾಮದಿಂದ ನೆಲಗೊಳ್ಳುವೆನ್ನುವ ಹಾಗೆ ಭೂಲೋಕದವರೆಗಾಗಿ ಬಂದಿದ್ದೇನೆ. ನಿಲ್ಲುವುದಕ್ಕೆ ನೆಲ ಭೂಲೋಕದವರೆಗಾಗಿ ಬಂದಿದ್ದೇನೆ. ಬಂದ ಮಾತ್ರಕ್ಕೆ ಆಗುತ್ತದ ಇಲ್ಲವೇ ನಿಲ್ಲುವುದಕ್ಕೆ ನೆಲಬೇಕು. ನಮಗೆ ಯೋಗ್ಯವಾದಂತಹ ಸ್ಥಾನವನ್ನು ಆರಿಸಿಕೊಂಡು ಹೋಗಿದ್ದೇನೆ. ನೆಲಗೊಳ್ಳುತ್ತಾರೆ ಪಕ್ಷಕ್ಕೆ ಮಾತ್ರ ಆಗುತ್ತ ಇಲ್ಲವಾ ಇಲ್ಲ ಕರೆಯುವುದಕ್ಕಾಗಿ ಒಂದೊಂದು ಹೆಸರು ಬೇಕು. ಅದು ಹೇಗೆ ಒಂದೊಂದು ಕ್ಷೇತ್ರದಲ್ಲಿ ಒಂದೊಂದು ರೀತಿಯ ನಾಮಕರಣದಿಂದ ನೆಲೆಗೊಳ್ಳುತ್ತೇನೆ ಮಾತ್ರವೇ. ಆಹಾ ನನ್ನನ್ನು ನಂಬಿದ ಭಕ್ತಾದಿಗಳನ್ನು ಬೆಂಬಲದ ಪಡೆಯುತ್ತೇನೆ. ಯಾರು ಉತ್ತಮ ತರದಿಂದ ಮೆರೆದಾಡುತ್ತಾರೋ ಅವರ ಶ್ರೀರಾಮನ ಧರ್ಮ ಸ್ಥಾಪನೆ ಮಾಡುವಂತಹ ಮಹಾಶಕ್ತಿ ಪಂಜುರ್ಲಿ ಆಗುತ್ತೇನೆ. ಪಂಜುರ್ಲಿ ಆಗುತ್ತೇನೆ. ಪಂಜುರ್ಲಿ ಆಗುತ್ತೇನೆ. ಬಾಳಿಕೊಂಡು ಬಂದವ ಈ ಜಯಸೇನ ಎಂದಿನಂತೆ ಒಳಗ ಶಾಲೆಯನ್ನು ತೆರೆದಂತಹ ಕಾಲಕ್ಕೆ ಎಲ್ಲವರು ಎದ್ದು ನಿಂತು ಶುಭವಾಗಲಿ ಮಂಗಳವಾಗಲಿ ಇರುವಂತಹ ಶಬ್ದಾರ ಇದನ್ನ ಕೇಳಿದಾಗ ಸಂತೋಷವೂ ಹೌದು ಸಮಾಧಾನವೂ ಹೌದು. ಎಂದಿನಂತೆ ಒಳಗವನ್ನು ಕೊಟ್ಟಂತಹ ಕಾಲಕ್ಕೆ ಊರಿನ ಗುರಿಕಾರರು ಒಂದು ಆಡಿರುವ ಮಾತು ವರ್ಷದಂತೆ ಹೇಳಿರುವಂತಹದ್ದು ಪಂಜುರ್ಲಿಗೆ ತಂಬಿಲ ಸೇವೆ. ಆ ತಂಬಿಲ ಸೇವೆಗೆ ಧ್ವನಿಯಾಗಿ ಮತ್ತೆ ನೀವು ಬರಬೇಕು ಎನ್ನುವುದಾಗಿ ಕರೆ. ಹಾಗಾದ್ರೆ ಹೋಗಬೇಕು ಅಂತಾದ್ರೆ ನಾನು ಮಾತ್ರವಾ? ಅಲ್ಲವೇ ಅಲ್ಲ, ಯಾವಾಗಲೂ ನನ್ನ ಜೊತೆಗೆ ಜೊತೆಯಾಗಿದ್ದವ ನನ್ನ ಮಿತ್ರ ಏ ವೆಂಕಟ. ಇಷ್ಟೊತ್ತೇನಿದ್ಯಾ? ನಿದ್ದೆ ಮಾಡ್ತಿದ್ದೆ. ನಿದ್ದೆ ಮಾಡ್ತಿದ್ದೇನು? ಇಲ್ಲ, ಕೂತ್ಕೊಂಡಿದ್ದೆ. ಕೂತಲ್ಲೇ ಹೊರಗು. ಅದೇ ಅವಾಗಿಂದ ಪ್ರಾರಂಭವ? ಪ್ರಾರಂಭ ಆದದ್ದು ನಿದ್ದೆ ಬಂದ ಮೇಲೆ ಗೊತ್ತಾಗ್ತದೆ. ಓ, ಅದ್ರೊಳಗೆ ಗೊತ್ತಾಗ್ಲಿ. ನಿದ್ದೆ ಬಂದಾಗೇ ಗೊತ್ತಾಯ್ತೇನೋ? ನಿದ್ದೆ ಬಂದಾಗ ನಾನು ಅಂತಲ್ಲ, ನಮ್ಮ ಕೆಲವು ಸಹಪಾಠಿಗಳೆಲ್ಲ ಇದ್ದಾರೆ.
ನಿದ್ದೆಗಳಲ್ಲಿ ಬರೀ ಮಾತಾಡುವುದಷ್ಟೇ ಅಲ್ಲ, ಮತ್ತೆ ಮಲಗಬೇಕಿದ್ರೆ ಅವ್ರ ಮನೆಯಾಗೆ ಮಲಗಿದ್ರು ಪಕ್ಕದ ಮನೆಯಾಗೆಲ್ಲ ಹೇಳ್ಬೇಕು. ಅಂತವ್ರು ಇದ್ದಾರೇನೋ. ಹಾಗಲ್ಲ, ನೀ ಹೇಗೆ ಪಕ್ಕದ ಮನೆಯಲ್ಲಿ ಮಲಗಿದ್ರು ನಮ್ಮ ಮನೆಯಲ್ಲೇ ಹೇಳ್ತೇನೆ. ಯಾರು ಇಲ್ಲಿ ಹೊಡಿಲಿ ನಾವೇನು ನಿನಗೆ ಹೊಡಿದ್ರೆ ಪಕ್ಕದ ಮನೆ ಹೋಮ್ ಮಾಡ್ಕೊಂಡು ನಿಮ್ಮ ಮನೇಲಿ ಇದ್ರ ಹೇಳುದು ನಮ್ಮಲ್ಲಲ್ವಾ, ಅಲ್ಲ ಮಲಗುವುದು ಪಕ್ಕದ ಮನೆಯಲ್ಲಲ್ವಾ? ಆದ್ರೂ ಗೊತ್ತಾಗುದಿಲ್ಲಲ್ಲ. ಹಾಗೆ ಹಾಗೆ ಏನೇನು ಮಿತ್ರ ಕಲಾಕಾಲವಾಗಿ ಜೊತೆಯಾಗಿದ್ದವ ನೀನಿದ್ದಿ. ಎಲ್ಲಿಗೆ ಹೋಗುವುದಿರಲಿ, ಆಟದಲ್ಲಾಗಲಿ ಪಾಠದಲ್ಲಾಗಲಿ ಊಟದಲ್ಲಾಗಲಿ ಕಲಾಕಾಲವಾಗಿ ನೀನು ನನ್ನನ್ನು ಅನುಸರಿಸಿದ್ದವಲ್ವೇನು? ಇಂದು ಹಾಗೆ ನಾನು ನೀನು ಅಂತ ಹೇಳಿದ್ರೆ ಹೇಗೆ ಹೇಗೆ ಬಂಗಾರದ ಹೂವಿಗೆ ಪರಿಮಳ ಬಂದ ಹಾಗೆ ಅದು ಬರ್ತದೆಯಾ? ಬರುವುದಿಲ್ಲ ಅಂತ ಬಂದ ಹಾಗೆ ಬಂದ ಹಾಗೆ ಹಾ. ಒಂದೇ ಮಾತಲ್ಲಿ ಹೇಳ ಮೂಸು ವಾಸನೆ ಇದ್ದಂಗೆ. ಎಂತದ್ದಾಗಿ ಎಂತ ಆಯ್ತು? ನೀ ಹೇಳಿದ್ದೇನು? ಏನ್ ಹೇಳಿದ್ದೇಳು? ತಪ್ಪೇನು ಹೇಳಿದೆ? ತಪ್ಪು ಹೇಳಿದ್ದೆ ಅದನ್ನು ಯಾವುದು? ನೀ ಹೇಳಿ. ಮೂಸು ವಾಸನೆ ತಪ್ಪೆಂತದ್ದ? ಅನುಭವಿಸ್ಬೇಕು ಅದನ್ನ. ಹಾಗಲ್ಲ, ಹೂ ಸುವಾಸನೆ, ಹೂ ಸುವಾಸನೆ, ಹಾ ಸುವಾಸನೆ ಎರಡು ಸೇರಿದ್ರೆ ಮೂಸು ವಾಸನೆ ಅಲ್ಲ. ಸೇರಿಸುವಾಗ ಆಲೋಚನೆಯನ್ನು ಮಾಡಬೇಕಾಗ್ತದೆ. ಅರ್ಥ ಎನ್ನುವುದು ಅಪರ್ಥದಲ್ಲಿ ಆಗುತ್ತದೆಯೋ ಎನ್ನುವ ಭಯ ಎನ್ನುವುದು ಅಲ್ವಾ? ಯಾವತ್ತೂ ಅಪರ್ಥ ಆಗಬಾರದು. ಇಲ್ಲ ಇಲ್ಲ, ಅಷ್ಟು ಮಾತ್ರವೇ ಅಲ್ಲ ಮಿತ್ರ, ನಾನು ನೀನು ಇದ್ದದ್ದು ಒಂದೇ ದೇಹದ ಎರಡು ಭುಜಗಳಿದ್ದ ಹಾಗೆ. ಅಷ್ಟು ಮಾತ್ರವೇ ಅಲ್ಲ, ಒಂದೇ ನಾಣ್ಯದ ಎರಡು ಮುಖಗಳಿದ್ದ ಹಾಗೆ ಒಂದೇ ಮುಖದ ಎರಡು ಕಣ್ಣಿದ್ದಾಗೆ ಅಲ್ವಾ? ನಾನು ನೀನು ಅಂತ ಹೇಳಿದ್ರೆ ಸೂರ್ಯ ಚಂದ್ರ ಇದ್ದ ಹಾಗೆ. ಖಂಡಿತವಾಗಿ ಹೌದು ಮಿತ್ರ. ಸೂರ್ಯ ಚಂದ್ರ ಎಲ್ಲಾದ್ರೂ ಒಟ್ಟಾಗುವುದುಂಟಾ? ಆಗ್ತಾರ ಒಂದೇ ಮಂಡಲದಲ್ಲಿ ಒಟ್ಟಾಗ್ತಾರೆ. ನೋಡು, ಸೂರ್ಯ ಚಂದ್ರ ಒಂದೇ ಮಂಡಲದಲ್ಲಿ ಒಟ್ಟಾಗ್ಬೇಕಾ? ಗುಡು 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 ಮಾಡಿಕೊಂಡು ಒಟ್ಟಾಗ್ತದೆ. ಅಲ್ವಾ? ನಾನು ನೀನು ಅಂತ ಹೇಳಿದ್ರೆ ಸೂರ್ಯ ಚಂದ್ರ ಇದ್ದ ಹಾಗೆ ಬಂದೇನೆ. ಹೋಗ್ಲಿಕ್ಕಲ್ಲ, ಸೂರ್ಯ ಚಂದ್ರ ಎಲ್ಲಿ ಸಿಕ್ಕಿದ್ರು ಅಂತ ತೋರಿಸ್ಬೇಕು ಬಂದೆ. ಓ ಅದನ್ನೇ ತೋರಿಸ್ಬೇಕಂತ ಬಂದಿವ. ಹೌದಪ್ಪ. ಏನೇ ಇರಲಿ ಮಿತ್ರ, ಆ ರೀತಿಯಾಗಿ ಜೊತೆಯಾಗಿ ಬದುಕಿದವರು ನಾವಿರುವರಿದ್ದೇವೆ. ಹಾಗಿದ್ದ ಇಂದು ನಿನ್ನನ್ನು ಕರೆಯುವುದಕ್ಕೆ ಕಾರಣ ನಮ್ಮ ಪರಾಕ್ರಮದ ಕುರಿತು ಆಡುವುದಿದ್ರೆ ನಾವಿದ್ದ ರೀತಿ ಹೇಗೋ ನಮ್ಮ ಪರಾಕ್ರಮ ಕುರಿತು ನಾವು ಹೇಳ್ಕೊಳ್ಳುವುದಾ? ಆತ್ಮ ಶ್ಲಾಘನೆ ಆತ್ಮಹತ್ಯೆಗೆ ಸಮಾನ. ಹಾಗಾಗಿ ನೀ ಆತ್ಮಹತ್ಯೆ ಮಾಡ್ಕೊಳ್ಬಾರ್ದು. ನನಗೇನು ಬಂದಿದೆ ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ? ಹೊಗಳುವುದಕ್ಕೆ ನಾ ಇದ್ನಲ್ಲ. ಹೌದು, ನೀನೊಬ್ಬ ಹೊಗಳುವ ಭಟ ಎನ್ನುವುದಕ್ಕೆ ಅನುಮಾನವೇ ಇಲ್ಲ. ಹಾಗಂತ ನಾವನ್ನೇ ಹೊಗಳಿಕೊಳ್ಳುವುದಲ್ಲ, ನಮ್ಮನ್ನ ಒಂದೇನು ಹೊಗಳಬೇಕು ಬಿಟ್ಟು. ಹಾಗಂತ ಲೋಕ ಮೆಚ್ಚುವ ತೆರದಲ್ಲಿ ನಾವು ಬದುಕಬೇಕು. ನಮ್ಮ ಬದುಕೇ ಆ ರೀತಿ. ಹಾಗಂತ ಇಂದು ನಿನ್ನನ್ನು ಕರೆಯುವುದಕ್ಕೆ ಕಾರಣ ಇಷ್ಟೇ. ಈಗಾಗಲೇ ಎಂದಿನಂತೆ ಓಲಗವನ್ನ ಕೊಟ್ಟಂತಹ ಕಾಲಕ್ಕೆ ನನಗೆ ಆಶ್ಚರ್ಯ ಆದದ್ದೇ. ಎಂತದ್ದು? ಯಾವತ್ತು ನೀವು ವಾಲ್ಯ ಕೊಟ್ಕೊಳ್ಳಕ್ಕೆ ಆ ವರ್ಗದವನ ಹಿಡ್ಕೊಂಡು ಅದಲ್ಲ, ಇದು ಓಲಗ ಓಲಗಸ್ತ. ಸಭೆಯಿಂದ ಕೊಟ್ಟಂತಹ ಕಾಲಕ್ಕೆ ಓಲಗಸ್ತನಾದ ಸಂದರ್ಭ ಹೇಳುವುದಕ್ಕೆಲ್ಲ ಹೇಳುವುದಿಲ್ವಾ? ಓಲಗಸ್ತನಾದ ಓಲಗಸ್ತನಾದ. ಈಗ ಅರ್ಥ ಆಗ್ತಾ ಇದೆ. ಎಷ್ಟು ಹೊತ್ತಿಗೆ ನನ್ನನ್ನು ಮೇಲೆ ಕಳಿಸುವುದು ಅಂತೇಳಿ ಆಲೋಚನೆ. ಸುಮ್ಮನೆ ಭೂಮಿ ಮೇಲೆ ನಾವು ಇದು ಮಾಡುವುದೆಲ್ಲ ಮಾಡಾಯ್ತು. ಮತ್ತೆ ಹಾಗೆ ಇನ್ನ ಆ ಪಾಪಿ ಮಗ ನಮ್ಮ ಕೈಗೆ ಎಷ್ಟೊತ್ತಿಗೆ ಸಿಗ್ತಲ್ಲ ಅಂತ ಆಗ್ತಿದ್ದೆ. ಓಹೋ ದೇವೇಂದ್ರ, ಹಾಗಂತ ಇಲ್ಲಿವರೆಗೆ ನಾವು ಮಾಡಿ ಸಾಕಾಗಿಲ್ಲ. ಇನ್ನು ಮುಂದೆ ಮಾಡಿ ತೋರಿಸಬೇಕು. ನಾವು ಒಂದು ಆದರ್ಶವಾಗಿ ಉಳಿಯಬೇಕು. ನಾವು ಮಾಡೋದ್ರಿಂದ 10 ವರ್ಷದ ಮೇಲೆ ಫಲ ಕೊಡ್ಬೇಕು. ಎಲ್ಲ ನೋಡಿದ್ರು ನಮ್ದೇ ಮುಖ ಓಡಾಡ್ಬೇಕು. ಕಡಿಮೆ ಸಾಧ್ಯನೆ ಪಾಪ. ಅದು ತೀರ್ಬೇಕು. ಹಾಗೆ ಯೋಗ್ಯತೆ. ನಮ್ಮ ಹಾಗೆ ಅವರು ಬದುಕಬೇಕು ಎನ್ನುವ ಆದರ್ಶ ಹೊರಬೇಕು. ಆ ರೀತಿಯಾಗಿ ಬದುಕಬೇಕು. ಕಯಾದು ದೇವಿ ಪರಮ ಭಾಗವತ ಹುಟ್ಕೊಳ್ಳಿಲ್ವಾ? एक प्रसंग झाला ಹೇಗೆ ಕಯಾದು ಹಿರಣ್ಯಕಶಿಪುವನ್ನು ಸೇರುವ ಸಂದರ್ಭದಲ್ಲಿ ನಾರದರ ಮಾತಿನಂತೆ ಹರಿನಾಮ ಸ್ಮರಣೆಯನ್ನು ಮಾಡಿದ್ರು. ವಿಷ್ಣುವನ್ನೇ ಜಪಿಸುತ್ತ ಅವನನ್ನೇ ನೆನಪು ಮಾಡ್ಕೊಂಡು ಇವನು ಸೇರಿದ್ಲ ಇಲ್ವಾ? ಪರಮ ಭಾಗವತ ಈಗ ಇನ್ನೂ ಹಾಗೆ ಊರಲ್ಲಿ ಯಾರ್ಯಾರು ನಮ್ ನೆನಪು ಮಾಡ್ಕೊಂಡಿರ್ತಾರೆ. ಹಾಗಾಗಿ ಎಷ್ಟಿತ್ತು ನಮ್ಮ ಮಕ್ಕಳನ್ನ ಕಾಣ್ತೇವೆ ಗೊತ್ತೇನೆ. ಅಲ್ಲ, ಒಂದು ಮಾತಿದ್ದದ್ದು ಸತ್ಯ. ನಾವು ಯಾರನ್ನ ಎಣಿಸಿ ಮೊದಲುತ್ತೇವೋ ಅಲ್ಲ, ನಾವು ಎಣಿಸಿ ಯಾರನ್ನ ಕೂಡುವ ಕಾಲಕ್ಕೆ ನಾವು ಮುಂದಾಗುತ್ತೇವೋ ಆ ಹೊತ್ತಿನಲ್ಲಿ ಅಂತಹದ್ದೇ ಒಂದು ರೂಪ ಹುಟ್ಟಿಕೊಳ್ಳುತ್ತದೆ. ನಮ್ಮ ಪರಾಕ್ರಮದ ಕುರಿತಾಗಿ ಯೋಚನೆ ಮಾಡಿದವರೆಲ್ಲ ಗಂಡನನ್ನ ಸೇರುವ ಸಂದರ್ಭದಲ್ಲಿ ನಮ್ಮ ಮಾಡ್ತಾ ನೋಡಿ ಇಷ್ಟು ಹೇಳಿದ್ರೆ ಹಾಗಲ್ಲ, ಅಂತಹ ವೀರರನ್ನ ಪಡೆಯಬೇಕು, ಶೂರರಂತ ಮಕ್ಕಳನ್ನ ಪಡೆಯಬೇಕು ಎನ್ನುವುದಾಗಿ ಪ್ರತಿಯೊಂದು ಹೆಣ್ಣು ಕೂಡ ಆಸೆಯನ್ನು ಹೊರತಾಳೆ. ಹಾಗಂತ ಆಸೆ ಎನ್ನುವುದು ತಪ್ಪಲ್ವೇ ಅಲ್ಲ ಮಿತ್ರ. ಹಾಗಂತ ಈ ಹೊತ್ತಿನಲ್ಲಿ ನಿನ್ನನ್ನು ಕರೆಯುವುದಕ್ಕೆ ಕಾರಣ ಇಷ್ಟೇ. ಏನು ಓಲಗವನ್ನ ಕೊಟ್ಟಾಗ
ಆ ಹೊತ್ತಿನಲ್ಲಿ ಊರಿನ ಗುರಿಕಾರ ವರ್ಗದವರಿಗೆ ಬಂದ. ಬಂದು ಏನ್ ಮಾಡ್ದ? ಬಂದದ್ದು ಮಾತ್ರವೇ ಅಲ್ಲ, ಅವರೇ ಆಡಿರುವ ವರ್ಷ ಪ್ರತಿ ನೀಡುವಂತದ್ದು ತಂಬಿಲ ಸೇವೆ. ಆ ತಂಬಿಲ ಸೇವೆಯನ್ನು ಕೊಡುವುದಕ್ಕೆ ದೊರೆ ನೀವು ಬರಬೇಕು ಅಂತ ಆಡಿದ. ನನ್ನಿಂದಲೇ ನೆರವೇರಬೇಕಂತ ಕಾರ್ಯಕ್ರಮ. ಹಾಗಾಗಿ ಹೋಗಬೇಕು ಅಂತ ಆದ್ರೆ ನಾನು ಮಾತ್ರ ಅಲ್ಲ, ನಿನ್ನನ್ನು ಜೊತೆಗೂಡಿ ಹೋಗಬೇಕೆನ್ನುವಂತ ಆಸೆಯನ್ನು ಹೊತ್ತವ. ತಂಬಿಲ ಸೇವೆ ಮತ್ತೆ ತಂಬಿಲದೇ ಇರ್ತದೇನಾ? ಎಂತದ? ಹೌದು, ನಿನ್ನ ಜೊತೆಗಾರನ ಅಲ್ವಾ? ಹಾಲು ನೀರು ಒಂದಾಗಲೇಬೇಕು ಅಲ್ವಾ? ಬೆಂಕಿ ಎನ್ನುವುದು ಪ್ರಜ್ವಲಿಸಬೇಕು ಅಂತ ಆದ್ರೆ ಗಾಳಿಯ ಸಹಾಯ ಬೇಕು. ಹಾಗೆ ನಾನು ಪ್ರಜ್ವಲಿಸಬೇಕು ಅಂತ ಆದ್ರೆ ನೀನೇನು ನನ್ನ ಜೊತೆಯಲ್ಲಿ ಇರಲೇಬೇಕು ಗೆಳೆಯ. ಹಾಗತ್ತೆ ಈ ಹೊತ್ತಿನಲ್ಲಿ ಆ ತಂಬಿಲ ಸೇವೆಗೆ ಹೋಗಬೇಕಿರುವಂತ ಮನವನ್ನ ಮಾಡಿದ್ದೇನೆ. ಆ ಕಾರಣವಾಗಿ ಆ ಕಡೆಯಲ್ಲಿ ರಥವನ್ನ ಸಿದ್ಧ ಮಾಡಿ ಇರಿಸಿದ್ದೇನೆ. ನಾವು ಇಲ್ಲಿಂದ ಅಲ್ಲಿಗೆ ರಥವನ್ನ ಯಾರಿಗೆ ಹೋಗಬೇಕು? ಸುಮ್ಮನೆ ಏನ್ ರಥದಲ್ಲಿ ನಾವು ಇಲ್ಲಿಂದ ಅಲ್ಲಿಗೆ ಹೋದ್ರೆ ನಮ್ಮ ಪರಿಚಯ ಅಲ್ಲಿಗೆ ಯಾರಿಗಾದ್ರೂ ಸಿಗ್ತದ? ನಾವು ನಮ್ಮ ಜೊತೆಗೆ ಹೋದ ಬಂದ ಅಂತ ಆಗ್ತದೆ. ಹಾಗಲ್ಲ, ಇವತ್ತು ನಾವು ನಡ್ಕೊಂಡೇ ಹೋಗ್ಬೇಕು. ನಡ್ಕೊಂಡೇ ಹೋಗ್ಬೇಕಾ? ಯಾಕೆ ನಡ್ಕೊಂಡು ಹೋಗ್ಬೇಕು? ನಡ್ಕೊಂಡು ಹೋಗ್ಬೇಕಿದ್ರೆ ಯಾರ್ಯಾರು ಸಿಗ್ತಾರೆ ಎಲ್ಲರೂ ಹೀಗೆ ಕೈ ಮಾಡುದು ಮಾತಾಡುದು ಹೋಗುದು. ಹಾಗೆ ನಮ್ಮ ಪರಿಚಯ ಇನ್ನಷ್ಟು ಹೆಚ್ಚಾಗುತ್ತದೆ. ಜೊತೆಯಲ್ಲಿ ಮನಸ್ಸಿಗಾಗಿರುವಂತ ಬೇಸರವನ್ನು ಕಳೆದುಕೊಳ್ಳುವುದಕ್ಕೂ ಇದು ಒಂದು ಉಪಾಯ. ಮತ್ತೆ ದೇವಸ್ಥಾನಕ್ಕೆ ದೈವಸ್ಥಾನಕ್ಕೆಲ್ಲ ಹೋಗ್ಬೇಕಾ? ಪಾದ ನಡೆಸಿಕೊಂಡು ಹೋಗ್ಬೇಕು. ಪುಣ್ಯ ಎನ್ನುವುದು ಸಂಚಲನವಾಗುತ್ತದೆ, ವೃದ್ಧಿ ಆಗ್ತದೆ ಅಲ್ವಾ? ರಥವನ್ನು ಏನ್ ಹೋದ್ರೆ ಕುದುರೆ ಆಯುಷ್ಯ ಹೆಚ್ಚಾಗ್ತದೆ ಬಿಟ್ಟು ನಮ್ದು ಕಡಿಮೆನೆ ಆಗ್ತದೆ. ಹೌದಾ? ಹಾಗಾದ್ರೆ ತಡ ಅಲ್ಲ, ನೇರವಾಗಿ ಪಂಜರನೆಯ ರಥ. ನಾನು ಒಬ್ಬನೇ ಹೋಗುದಿಲ್ಲ ನಡ್ಕೊಂಡು ಹೋಗುವ ಅಂತ ಹೇಳ್ತಾ ಇದ್ದೆ. ಈ ಪಾಪಿ ಮಗ ಎಲ್ಲಿ ಹೋದ? ಅಲ್ಲ, ನನ್ನನ್ನು ಬಿಟ್ಟು ಎಲ್ಲಿ ಹೋದ? ನನ್ಗೆ ಆಶ್ಚರ್ಯ ಆಗದೆ. ನಾವೊಬ್ಬನೇ ಮುಂದೆ ಹೋಗುದಿಲ್ಲ ಅಂತ ಹೇಳಿದ್ರೆ ಬೆನ್ನಿಗೆ ಇದ್ದೆ. ಒಮ್ಮೆ ಆಚೆ ತಿರುಗಿ ಈಚೆ ತಿರುಗುದ್ರೊಳಗೆ ಎಲ್ಲಿ ಹೋದ ಅಂತಿಲ್ಲ. ನೋಡುವ, ಮತ್ತೆ ಮುಂದೆ ಹೋಗ್ತೇನೆ. ಜನಮರಾಯ ನೀನು ಅದಿಲ್ಲದಿದ್ರೆ ನೀನೇ ಹೇಳಿದವ ಜೊತೆಯಾಗಿ ಹೋಗಬೇಕು ಎನ್ನುವುದಾಗಿ, ಜೊತೆಯಾಗಿ ಬರಬೇಕು ಎನ್ನುವುದಾಗಿ ಬರುತ್ತಿರುವ ಕಾಲಕ್ಕೆ ನನ್ನನ್ನು ಬಿಟ್ಟು ಎಷ್ಟು ಅವಸರದಿಂದ ಓಡಿತ್ತ ನೀನು. ನಾವು ಓಡಿದ, ನಾನು ನಡೆದು ಬಂದರೆ ನೀನು ನಡೆದು ಬಂದದ್ದಲ್ಲ, ನೀನು ಓಡಿದ್ದೆ. ನಾನು ನಿನ್ನ ಹತ್ರ ಹೇಳಿದ್ದೇನು, ನಾವು ನಡೆದಾಗ ಹೀಗೆ ಹೋಗ್ಬೇಕಿದ್ರೆ ಆಚೆ ಈಚೆ ಇದ್ದವರಿಗೆಲ್ಲ ಕೈ ಮಾಡುವುದು ಮಾತಾಡ್ತಾ ಹೋಗ್ಬೇಕು ಅಂತ ಹೇಳಿದ್ದೆ. ಹೌದಾ? ನಾನು ಹೀಗೆ ತಿರುಗಿ ಹೀಗೆ ಮಾಡಿ ಹೀಗೆ ನೋಡಿದ್ರೆ ನೀರಿಲ್ಲ ಅಂತ ಹೇಳಿದ್ರೆ ನಾನೇ ಅವಸರದಿಂದ ಬಂದ. ಮತ್ತೆ ಅದರಲ್ಲಿ ಎಂತದ್ದ ಇದು? ಏನೇ ಇರಲಿ, ಈ ಹೊತ್ತಿನಲ್ಲಿ ಜೊತೆಯಾದದ್ದು ಸುಳ್ಳಲ್ಲ. ನೋಡಿದೀಯಾ, ಮುಂಬರುತ್ತಾ ಅನೇಕ ದೂರ ಸಾರಿ ಬಂದವರು ನಾವಿದ್ದೇವೆ. ಬರುತ್ತಿರುವಂತ ಹೊತ್ತಿನಲ್ಲಿ ನೋಡಿದ್ಯಾ ಆ ಕಡೆ ಈ ಕಡೆ? ಒಮ್ಮೆ ನೋಡು, ಎಂತ ಸುಂದರವಾದಂತ ಉಪವನ ಅಲ್ವೇನೋ? ಇಷ್ಟೊತ್ತುವರೆಗೆ ಇದ್ರ ಬಗ್ಗೆ ಲಕ್ಷಣೆ ಹೋಗ್ಲಿಲ್ಲ ಅಲ್ವಾ? ಯಾಕೆ ಹೇಳು, ಹೋಗುವ ಗಮನ ಅಲ್ವಾ? ಹಾಗಾಗಿ ಇದರ ಲಕ್ಷ್ಯ ಬರಲಿಲ್ಲ. ಹಾಗಂತ ಇದನ್ನ ಕಂಡ ಮೇಲೆ ಯಾಕೋ ಏನೋ ಮಿತ್ರ, ಇದನ್ನ ನೋಡಬೇಕು, ಇಲ್ಲಿಯ ಸೌಂದರ್ಯವನ್ನ ಕಾಣಬೇಕು ಎನ್ನುವುದಾಗಿ ನನ್ನ ಮನ ಎನ್ನುವುದು ಹಪ್ಪಿಸುತ್ತಾ ಇದೆ. ಹಾಗಾಗಿ ಒಮ್ಮೆಲೆ ಪರಿಸರವನ್ನ ಸುತ್ತಾಡೋಣ. ನೋಡುವ ಸುಬಗಿನ